9 ಗಂಟೆಗೆ ಈ ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ತಿಳ್ಕೊಳ್ಳೋಕ್ ಮುಂಚೆ ಆಧ್ಯಾತ್ಮಕ್ಕೆ ತವರೂರು ಅಂತ ವಿಶ್ವವಿಖ್ಯಾತಿಯಾಗಿರುವಂತ ನಮ್ಮ ಭಾರತ ದೇಶದ ವಿಶಿಷ್ಟತೆಯ ಬಗ್ಗೆ ಸ್ವಲ್ಪನಾದ್ರೂ ತಿಳ್ಕೊಳ್ಳೇಬೇಕು. ಅಧ್ಯಾತ್ಮ ಅಂದ್ರೇನು, ಯಾವ್ಯಾವ ವಿಷಯ ವಿಚಾರಗಳು ಆಧ್ಯಾತ್ಮಿಕ ವಿಜ್ಞಾನ ಏನೇನನ್ನ ತಿಳಿಸ್ಕೊಡುತ್ತೆ, ಆಧ್ಯಾತ್ಮಿಕ ಮಾರ್ಗಗಳು ಅಂದ್ರೇನು, ಆಧ್ಯಾತ್ಮಿಕ ಮಾರ್ಗದ ಅತ್ಯುನ್ನತ ಆತ್ಮವಿಕಸನದ ಸ್ಥಿತಿ ಯಾವುದು ಅನ್ನುವಂತ ವಿಚಾರಗಳನ್ನ ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಭಾರತ ದೇಶ ಆಧ್ಯಾತ್ಮಕ್ಕೆ ತವರೂರು. ಭಾರತೀಯರು ಉತ್ತಮ ಅಧ್ಯಾತ್ಮಿಗಳು. ಭಾರತೀಯ ಋಷಿಮುನಿಗಳು ಮಹಾನ್ ತಪಸ್ವಿಗಳು, ಸಿದ್ಧಿಯನ್ನ ಸಾಧಿಸಿರೋರು. ಅವರುಗಳು ಸಿಯರ್ಸ್ ಅಂದ್ರೆ ತ್ರಿಕಾಲ ಜ್ಞಾನಿಗಳು, ಆತ್ಮಜ್ಞಾನಿಗಳು, ಆಧ್ಯಾತ್ಮಿಕ ವಿಜ್ಞಾನಿಗಳು ಅಂತಾನೆ ಹೇಳ್ಬೋದು. ಅವರು ಬರೇ ಬೋಧಕರಾಗಿರ್ಲಿಲ್ಲ, ಸಾಧಕರಾಗಿದ್ರು. ಅವರುಗಳು ಆಧ್ಯಾತ್ಮಿಕ ಸಾಧನೆಯಿಂದ ಹಲವಾರು ಸಿದ್ಧಿಗಳನ್ನ ಪಡೆದಿದ್ದವರು, ದಿವ್ಯ ದೃಷ್ಟಿಯನ್ನ ಹೊಂದಿದ್ದವರು, ಹಲವು ಆಧ್ಯಾತ್ಮಿಕ ಸತ್ಯಗಳನ್ನ ನೇರವಾಗಿ ಮೂಲದಿಂದ ತಿಳಿದು ಸೃಷ್ಟಿ ಸಿದ್ಧಾಂತವನ್ನ ಬಿಡಿಯಾಗಿ ಗ್ರಹಿಸಿದವರು. ಮಾನವ ಜನ್ಮ ಅತಿ ಶ್ರೇಷ್ಠ ಅಂತನೂ, ಮಾನವ ಮಾತ್ರ ಮಾಧವನಾಗಬಲ್ಲ ಅಂತನೂ ತಿಳಿದು ಮಾನವ ಮಾಧವನಾಗುವಂತ ಮಾರ್ಗವನ್ನ ಮಾನವ ಕುಲಕ್ಕೆ ತಿಳಿಸ್ಕೊಟ್ಟವರು ನಮ್ಮ ಪತ್ರಿಸರ್. ಪ್ರಪಂಚದಲ್ಲಿ ಹಲವು ರೀತಿಯ ಜನಗಳಿರ್ತಾರೆ, ಹಲವು ರೀತಿಯ ಜನಗಳು ಜೀವಿಸ್ತಾ ಇರ್ತಾರೆ. ಕೆಲವರು ದೇವ್ರಿದಾನೆ, ಅವನ್ ನಮ್ಮನ್ನ ನೋಡ್ಕೋತಾನೆ ಅಂತ ನಂಬಿರೋರು ಇದ್ದಾರೆ. ಇನ್ ಕೆಲವರು ಯಾವ ದೇವ್ರು ಇಲ್ಲ, ನಾವು ದುಡಿಬೇಕು, ನಾವು ತಿನ್ಬೇಕು, ಆ ದೇವ್ರೇನ್ ಮಾಡ್ತಾನೆ ಅಂತ ಅನ್ನೋರು ಇದ್ದಾರೆ. ಇನ್ನು ಕೆಲವರು ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ಬದುಕಕ್ಕೆ ಜೀವಿಸೋಕೆ ಏನ್ ಬೇಕೋ ಅದನ್ನ ಮಾಡ್ಬೇಕಷ್ಟೇ, ಸ್ವರ್ಗ ನರಕ ಅನ್ನೋದನ್ನ ಯಾರು ಕಂಡಿದ್ದಾರೆ, ಸತ್ ಸ್ವರ್ಗ ಕಾಣು ಅಂತ ಹೇಳ್ತಾರೆ. ಹಾಗೆ ಮಾನವನ ಜನ್ಮ ಶ್ರೇಷ್ಠವಂತೆ, ಮಾನವ ಮಾತ್ರ ಮಾಧವನಾಗಕ್ಕೆ ಸಾಧ್ಯ, ಮುಕ್ತಿ ಮೋಕ್ಷಕ್ಕಾಗೇನೆ ಈ ಮಾನವನ ಜನ್ಮ ಇರೋದು ಅಂತನ್ಬಿಟ್ಟು ಹೇಳೋರು ಇರ್ತಾರೆ. ಆ ತಿಳುವಳಿಕೆ ಇರೋರು ಕೂಡ ಇದ್ದಾರೆ. ದೇವ್ರಿಲ್ಲ ಅನ್ನೋರನ್ನ ನಾಸ್ತಿಕರು ಅಂತಾರೆ, ದೇವ್ರಿದಾನೆ ಅಂತ ನಂಬೋರನ್ನ ಆಸ್ತಿಕರು ಅಂತ ಹೇಳ್ತಾರಷ್ಟೆ. ನಾಸ್ತಿಕರ ಜೀವನ ಮಾರ್ಗ ಭೌತಿಕ, ಪ್ರಾಪಂಚಿಕ, ಲೌಕಿಕವಾಗಿದ್ರೆ, ಆಸ್ತಿಕರು ಪಾಲಿಸುವಂತ ಜೀವನ ಮಾರ್ಗ ಆಧ್ಯಾತ್ಮಿಕ ಮಾರ್ಗ. ಪರಬ್ರಹ್ಮನ ಹಲವು ಸೃಷ್ಟಿಗಳಲ್ಲಿ ಮಾನವನ ಸೃಷ್ಟಿ ಅತ್ಯದ್ಭುತ. ಅವನ ರಚನೆನೇ ಆಧ್ಯಾತ್ಮಿಕ. ಎಲ್ಲಾ ಸೃಷ್ಟಿಯೂ ಕೂಡ ಸೂಕ್ಷ್ಮದಿಂದಾನೇ ಸ್ಥೂಲ ರೂಪದಲ್ಲಿ ಗೋಚರಿಸಿರೋದು ಅಂತ ಇಂದ್ರಿಯಾತೀತವಾಗಿ ತಿಳಿಸಿದ್ರು. ಹಾಗಾದ್ರೆ ಮಾನವನ ವಿಶಿಷ್ಟ ರಚನೆ ಹೇಗಿದೆ? ಆಧ್ಯಾತ್ಮಿಕ ಅಂದ್ಮೇಲೆ ಅದ್ರಲ್ಲಿ ಕೆಲವು ಕಾಣೋದಿರ್ಬೋದು, ಕಾಣದೇ ಇರೋದಿರ್ಬೋದು, ನಮ್ ಗಮನಕ್ಕೆ ಬರೋದಿರ್ಬೋದು, ಬರದೇ ಇರೋದಿರ್ಬೋದು. ನಮ್ ದೇಹ ಫಸ್ಟ್ ಹೇಗ್ ಮಾಡಿದೆ, ಹೇಗ್ ರಚನೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಮಾನವನ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತನೋ, ಪಂಚಕೋಶಗಳಿಂದ ರಚಿಸಲ್ಪಟ್ಟಿದೆ ಅಂತನೋ, ಮಾನವ ಅಂತಂದ್ರೆ ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿಗಳ ಸಮಾಗಮನೆ ಮಾನವ ಅಂತನೋ, ಭೌತಿಕ ಹಾಗೂ ಪ್ರಾಪಂಚಿಕ ಜ್ಞಾನವನ್ನ ತಿಳ್ಕೊಳ್ಳೋಕ್ಕೆ ಪಂಚ ಜ್ಞಾನೇಂದ್ರಿಯಗಳಿದೆ ಅಂತನೂ ತಿಳಿಸ್ತಾ, ಮಾನವ ಮಾಧವನಾಗಕ್ಕೆ ಪೂರಕವಾಗಿರುವಂತ ಆತ್ಮಜ್ಞಾನದ ಅರಿವನ್ನ ಪಡೆಯಕ್ಕೆ ಏನೇನ್ ಬೇಕೋ, ಯಾವ್ದ್ರ ಅವಶ್ಯಕತೆ ಇದೆಯೋ ಎಲ್ಲಾ ಅಂಶಗಳನ್ನು ನಮ್ಮಲ್ಲಿಟ್ಟು ಸೃಷ್ಟಿ ನಾವು ಆಗಿರೋದೇನೆ ನಾವು ಮಾನವರು. ಮಾನವ ಎಷ್ಟೇ ಭೌತಿಕ ಪ್ರಾಪಂಚಿಕ ಜ್ಞಾನವನ್ನ ಸಂಪಾದಿಸಿದ್ರು ಆತ್ಮಜ್ಞಾನದ ಹೊರತು ಮಾನವನಿಗೆ ಮುಕ್ತಿ ಇಲ್ಲ ಅಂತನೂ ಪತ್ರಿಸರ್ ಯಾವಾಗ್ಲೂ ಹೇಳ್ತಾ ಇದ್ರು. ಆತ್ಮಜ್ಞಾನದ ಮೂಲ ಆಧ್ಯಾತ್ಮಿಕ ವಿಜ್ಞಾನ. ಆಧ್ಯಾತ್ಮಿಕ ವಿಜ್ಞಾನದ ಮೂಲನೇ ಧ್ಯಾನ ಮತ್ತು ತಪಸ್ಸು ಅಂತನೂ, ಮಾನವ ಮಾಧವನಾಗೋ ಮಾರ್ಗನೂ ಆಧ್ಯಾತ್ಮಿಕ. ಆತ್ಮವಿಕಸನದ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹಲವು ಹಂತಗಳಿದ್ದು, ಆ ಹಂತದ ಮೆಟ್ಟಿಲುಗಳನ್ನ ನಿಧಾನವಾಗಿ ಸಂಯಮದಿಂದ ಹಾಗೂ ಸಾಧನೆಯಿಂದ ನಿಧಾನಕ್ಕೆ ಏರಿ ಹೋಗ್ಬೇಕಾಗತ್ತೆ ಅಂತನೂ ತಿಳಿಸಿದ್ರು, ಮಾರ್ಗದರ್ಶಿಸಿದ್ರು. ಈ ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಅನ್ನೋದು ಹೇಗೆ ಅಂದ್ರೆ, ರೈಲು ಸಾಗುವಂತ ಎರಡು ಹಳಿಗಳ ತರ ಇದ್ದು, ಈ ಸಾಮಾನ್ಯ ವಿಜ್ಞಾನ ಮತ್ತು ಆಧ್ಯಾತ್ಮಿಕ ವಿಜ್ಞಾನ ಒಂದಾಗಕ್ಕೆ ಸಾಧ್ಯ ಇಲ್ಲದೆ ಇರುವಂತದ್ದು. 2 ಪ್ಯಾರಲಲ್ ಲೈನ್ಸ್ ನೆವರ್ ಮೀಟ್ ಅಂತಾರಲ್ಲ ಹಾಗೆ. ಯಾಕೆಂದ್ರೆ ಎರಡೂ ವಿಜ್ಞಾನಗಳ ಸಿದ್ಧಾಂತಗಳು ಬೇರೆ ಬೇರೆ. ಸಾಮಾನ್ಯ ವಿಜ್ಞಾನದ ಸಿದ್ಧಾಂತ ಏನು?
ಸೀಯಿಂಗ್ ಈಸ್ ಬಿಲೀವಿಂಗ್, ಎಕ್ಸ್ಪೆರಿಮೆಂಟಿಂಗ್ ಈಸ್ ಬಿಲೀವಿಂಗ್ ಅಂತಾಗಿದ್ರೆ, ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತ ಎಕ್ಸ್ಪೀರಿಯನ್ಸಿಂಗ್ ಈಸ್ ಬಿಲೀವಿಂಗ್ ಅಂತ. ಸಾಮಾನ್ಯ ವಿಜ್ಞಾನಕ್ಕೆ ಎಲ್ಲಕ್ಕೂ ಸಾಕ್ಷಿ ಬೇಕು, ಇಂದ್ರಿಯಗಳಿಗೆ ಲಭ್ಯವಾಗಬೇಕು, ಪ್ರಯೋಗಾಲಯದಲ್ಲಿ ಪ್ರಯೋಗಕ್ಕೆ ಲಭ್ಯವಿರಬೇಕು, ವೈಜ್ಞಾನಿಕವಾಗಿ ಸಾಬೀತಾಗ್ಬೇಕು. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನದ ಸಿದ್ಧಾಂತನೇ ಬೇರೆ. ಇಲ್ಲಿ ಅನುಭವ, ಅನಿಸಿಕೆ ಮತ್ತು ಅನುಭೂತಿನೇ ಪ್ರಧಾನ. ನಮಗ್ ನಾವೇ ಸಾಕ್ಷಿ, ಅದೇ ಆತ್ಮಸಾಕ್ಷಿ ಅನ್ನೋದು. ಪ್ರಶಾಂತತೆ, ಸಮಾಧಾನ ಅಂತ ಅನ್ಸೋದು ಮನಸ್ಸಿಗೆ, ಜ್ಞಾನ, ಅರಿವು, ಪ್ರಜ್ಞೆ ಅನ್ನೋದು ಆತ್ಮಕ್ಕೆ. ಆತ್ಮ ವಿಕಸನ ಅಂತ ಹೇಳೋದು ಅದನ್ನ. ಇವೇ ಆಧ್ಯಾತ್ಮಿಕ ಬೆಳವಣಿಗೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಆಂತರಿಕವಾಗಿ ಹಂತ ಹಂತವಾಗಿ ಸಾಗ್ತಾ, ತಿಳುವಳಿಕೆ ಹೆಚ್ಚಾಗ್ತಾ, ಅವು ಭೌತಿಕವಾಗಿಯೂ ಮಾನವನ ಗುಣಸ್ವಭಾವಗಳಲ್ಲಿ, ನಡವಳಿಕೆಯಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಅಂದ್ರೆ ಧ್ಯಾನ ಮಾಡುವಾಗ ನಮ್ಗೇನ್ ಎನರ್ಜಿ ಬರುತ್ತೆ ಅಂತ ಹೇಳ್ತೀವೋ, ಆಧ್ಯಾತ್ಮಿಕ ಅಂತ ಹೇಳ್ತೀವೋ, ಅದ್ಯಾವುದು ನಮಗ್ ಕಾಣಲ್ಲ. ಆದ್ರೆ ಅವುಗಳನ್ನ ನಾವು ಅಳವಡಿಸ್ಕೊಳ್ತಾ ಹೋಗ್ತಾ ಭೌತಿಕವಾಗಿ ಕೂಡ ನಮ್ಮ ಗುಣ ಸ್ವಭಾವಗಳಲ್ಲಿ ವ್ಯತ್ಯಾಸ ಬರುತ್ತೆ, ನಮ್ಮ ನಡವಳಿಕೆಗಳಲ್ಲಿ ವ್ಯತ್ಯಾಸ ಬರುತ್ತೆ, ಪ್ರಕಟವಾಗುತ್ತದು. ಇವ್ರೇನೋ ಬೇರೆ ಯಾವ್ದೋ ದಾರಿ ಹಿಡ್ದಿರ್ಬೇಕು, ಇವನ್ ತುಂಬಾ ಸಹನೆಯಿಂದಿದ್ದಾನೆ, ಕೋಪ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಆತರ ಗುಣ ಸ್ವಭಾವಗಳಲ್ಲಿ ಕೂಡ ಪ್ರಕಟವಾಗುತ್ತೆ. ಈ ಆಧ್ಯಾತ್ಮಿಕ ಬೆಳವಣಿಗೆ ಆಗೋಕೆ ವಿವಿಧ ಆಧ್ಯಾತ್ಮಿಕ ಮಾರ್ಗಗಳೂ ಇದ್ದು, ಅದಕ್ಕೆ ತಕ್ಕಂತೆ ಆತ್ಮನ ಬೆಳವಣಿಗೆನೂ ಆಗುತ್ತೆ. ನಾವು ಹೋದ ಜನ್ಮದವರೆಗೂ ಆಧ್ಯಾತ್ಮಿಕವಾಗಿ ಎಲ್ಲಿವರೆಗೂ ಬೆಳೆದಿದೀವೋ ಅಲ್ಲಿಂದ ಮುಂದಿನ ಬೆಳವಣಿಗೆ ಈ ಜನ್ಮದಲ್ಲಿ ಆಗ್ತಾ ಇರತ್ತೆ. ಅದಕ್ಕೆ ಸರಿಯಾದ ಸೂಕ್ತವಾದ ಒಂದು ವಾತಾವರಣಕ್ಕೋಸ್ಕರ ಕಾಯ್ತಾ ಇರತ್ತೆ ಆತ್ಮ. ಸರಿಯಾದ ಸೂಕ್ತವಾದ ಪರಿಣಾಮಕಾರಿಯಾಗಿರುವಂತಹ ಮಾರ್ಗ ಯಾವುದು ಅಂತ ತಿಳಿದು ಅಳವಡಿಸ್ಕೊಂಡು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದು ಉತ್ತಮ. ಆಧ್ಯಾತ್ಮಿಕ ವಿಜ್ಞಾನದ ಪ್ರಕಾರ ಮತ್ತು ಭಗವದ್ಗೀತೆ ಪ್ರಕಾರ ಮಾನವ ಅಂತಂದ್ರೆ ಬರೀ ದೇಹ ಅಲ್ಲ, ಬರೀ ಮಾಂಸದ ಮುದ್ದೆ ಅಲ್ಲ. ನಾವು ದೇಹ ಪ್ಲಸ್ ಆತ್ಮ ಪ್ಲಸ್ ಮನಸ್ಸು ಪ್ಲಸ್ ಬುದ್ಧಿ ಪ್ಲಸ್ ಪಂಚೇಂದ್ರಿಯಗಳು. ಈ ಆತ್ಮ ಮತ್ತು ಮನಸ್ಸು ಅನ್ನೋದು ಇವೆರಡೂನು ಸಾಮಾನ್ಯ ವಿಜ್ಞಾನದ ಪರಿಮಿತಿಯಲ್ಲಿ ಬರದೇ ಇರುವಂತಹ ವಿಷಯ ವಸ್ತುಗಳಿವು. ಆದ್ರೂ ವೈದ್ಯಕೀಯ ವಿಜ್ಞಾನದ ಜ್ಞಾನ ಪರಿಧಿಯಲ್ಲಿ ತಿಳಿಯಕ್ಕಾಗದೇ ಇರೋ, ಗುಣಪಡಿಸಕ್ಕಾಗದೇ ಇರುವಂತಹ, ಕಾಯಿಲೆಗೆ ಕಾರಣ ತಿಳಿಯಕ್ಕಾಗದೇ ಇರುವಂತಹ ಹಂತದಲ್ಲಿ ಅಂತಹ ಕಾಯಿಲೆಗಳಿಗೆ ಕಾರಣ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಉದ್ಭವ ಆಗುವ ಭಾವನೆಗಳು ಅಂತಾನೂ ಪರಿಗಣಿಸಿ ಅಂತಹ ಕಾಯಿಲೆಗಳನ್ನ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತಾರೆ. ಅಂದ್ರೆ ಮನೋದೈಹಿಕ ಕಾಯಿಲೆಗಳು ಅಂತ ಹೆಸರಿಟ್ಟು ಅದರ ಪರಿಹಾರಕ್ಕಾಗಿ ಈಗಿನ ಡಾಕ್ಟರ್ಗಳೇನೆ ಧ್ಯಾನ, ಯೋಗಕ್ಕೆ ಸೂಚಿಸ್ತಾ ಇದ್ದಾರೆ. ಈ ಧ್ಯಾನ ಮತ್ತು ಯೋಗ ಎರಡೂನು ಆಧ್ಯಾತ್ಮಿಕ ಮಾರ್ಗಗಳು ತಾನೆ. ಇವು ಔಷಧ ರಹಿತ ಚೈತನ್ಯ ಚಿಕಿತ್ಸಾ ಆಧ್ಯಾತ್ಮಿಕ ವಿಧಾನನೇ ತಾನೆ. ಹಾಗಾಗಿ ಆಧ್ಯಾತ್ಮಿಕ ವಿಜ್ಞಾನವು ಸಾಮಾನ್ಯ ವಿಜ್ಞಾನವನ್ನ ಹಾಗೂ ವೈದ್ಯಕೀಯ ವಿಜ್ಞಾನವನ್ನ ಮೀರಿದಂತಹ ವಿಜ್ಞಾನ ಅಂತ ಹೇಳ್ಬೋದು. ಅತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು, ಸ್ಪಿರಿಚುಯಾಲಿಟಿ ವಿಲ್ ಸ್ಟಾರ್ಟ್ ವೆನ್ ಸೈನ್ಸ್ ವಿಲ್ ಸ್ಟಾಪ್ ಅಂತ ಹೇಳ್ತಿದ್ರು. ಅಂದ್ರೆ ಎಷ್ಟೇ ಹುಡುಕೊಂಡು ವಿಜ್ಞಾನ, ವೈಜ್ಞಾನಿಕ ಯುಗ ಅಂತ ಹೇಳ್ಕೊಂಡು ಮುಂದುವರಿತಾ ಹೋದ್ರು ಒಂದು ಹಂತದವರೆಗೂ ಮಾನವನ ಬುದ್ಧಿವಂತಿಕೆಗೆ, ನೆನಪಿಗೆ ಬಂದಿರುವಂತ ಕ್ರಿಯೇಟಿವಿಟಿ, ಸೃಜನಾತ್ಮಕತೆಗೆ ಬಂದಿರುವಂತ ವಿಜ್ಞಾನ ಒಂದು ಹಂತದವರೆಗೂ ಬಂದು ನಿಂತೋಗುತ್ತೆ. ಅಲ್ಲಿಂದ ಮುಂದಕ್ಕಿರೋ ತಿರುಗಿ ಆಧ್ಯಾತ್ಮಿಕತೆ. ಸೃಷ್ಟಿಯಲ್ಲಿ ಏನೇನಿದೆಯೋ ಅದಕ್ಕೆಲ್ಲಾನು ಸೂಕ್ಷ್ಮದಲ್ಲಿ ಆಧ್ಯಾತ್ಮಿಕತೆಯಿಂದ ಪ್ರಾರಂಭ ಆಗಿ ಅದು ಭೌತಿಕತೆಗೆ, ಮಾನವನ ಇಂದ್ರಿಯಗಳಿಗೆ ಬೀಳುತ್ತೆ. ಹಾಗಾಗಿ ಈ ಒಂದು ವಿಜ್ಞಾನ ಹುಟ್ಟಕ್ ಮುಂಚೆನೂ ಆಧ್ಯಾತ್ಮ ಇತ್ತು. ವಿಜ್ಞಾನ ಎಲ್ಲಿವರೆಗೂ ನನ್ನಿಂದ ಸಾಧ್ಯ ಅಂತ ಹೋಗುತ್ತೋ ಅಲ್ಲಿವರೆಗೂ ಹೋದ್ಮೇಲೆ ಒಂದ್ ಕಡೆ ನಿಂತು ಹೋಗುತ್ತಲ್ಲ, ಅಲ್ಲಿಂದ ಮುಂದಕ್ಕೆ ಆಧ್ಯಾತ್ಮಿಕ ವಿಜ್ಞಾನ ಶುರುವಾಗತ್ತೆ ಅಂತ ಹೇಳ್ತಾ ಇದ್ರು. ಈ ಒಂದು ಧ್ಯಾನ ಅಥವಾ ಯೋಗ, ಚೈತನ್ಯ ಚಿಕಿತ್ಸಾ ಪದ್ಧತಿಗಳು, ಇವೆಲ್ಲಾ ವಿಧಾನಗಳು ಕೂಡ ವೈಜ್ಞಾನಿಕವಾಗಿ ಇವತ್ತಿನ ದಿವಸ ಅಳವಡಿಸ್ಕೊಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಮಾರ್ಗದ ಉತ್ತಮ ಆರೋಗ್ಯ ವಿಜ್ಞಾನ ಅಂತ ಈ ಆಧ್ಯಾತ್ಮಿಕತೆ ಅನ್ನಿಸ್ಕೊಂಡಂಗಾಯ್ತು. ಇದು ವಿಜ್ಞಾನ ಯುಗ, ಕಂಪ್ಯೂಟರ್ ಯುಗ, ಮೊಬೈಲ್ ಯುಗ. ಯಾವುದೇ ಘಟನೆ ಏನೇ ನಡೆದ್ರು, ಯಾರಿಗೆ ಯಾವುದೇ ಅನುಭವವಾದ್ರೂ ಕೂಡ ವೈ, ವಾಟ್, ವೇರ್, ವೆನ್, ಹೌ ಅನ್ನೋಂತ ಪ್ರಶ್ನೆಗಳು ಉದ್ಭವಿಸೋದು ಸಹಜ. ಯಾವುದೇ ವಿಚಾರವನ್ನ ತಿಳಿಸಕ್ಕೆ ಅಥವಾ ಸಾಬೀತುಪಡಿಸಕ್ಕೆ ವೈಜ್ಞಾನಿಕ ವಿಧಿವಿಧಾನಗಳನ್ನ ಅಳವಡಿಸ್ಕೊಂಡಿರೋದು ರೂಢಿ. ಭೌತಿಕ ರೂಪದಲ್ಲಿ ಇರೋದನ್ನ ಮಾತ್ರ, ಪಂಚೇಂದ್ರಿಯಗಳಿಂದ ಗ್ರಹಿಸಬಹುದಾದನ್ನ ಮಾತ್ರ ವಿಜ್ಞಾನ ಅಂತ ಕರೀತಾರೆ. ಜನರಲ್ ಸೈನ್ಸ್ ಅಂತ ಒಪ್ಕೊಳ್ಳುತ್ತೆ.
ಈ ನಾರ್ಮಲ್ ಸೈನ್ಸ್, ಎಕ್ಸ್ಪೆರಿಮೆಂಟಲ್ ಸೈನ್ಸ್ ಅಂದ್ರೆ ಸಾಮಾನ್ಯ ವಿಜ್ಞಾನ ಹಾಗೂ ಪ್ರಯೋಗಾಲಯದಲ್ಲಿರುವಂತ ವಿಜ್ಞಾನ ತಿಳಿಸಿದ್ರೆ ಮಾತ್ರ ಅದು ಜ್ಞಾನ ಅಂತ ಅನ್ನೋದು ಮೂರ್ಖತನ. ಅದು ಏನು ವಿಜ್ಞಾನ ಒಂದು ಹೇಳುತ್ತೋ ಅದು ಮಾತ್ರ ವಿಜ್ಞಾನ, ಅದು ಮಾತ್ರ ನಾಲೆಡ್ಜು ಅಂತ ನಾವು ತಂದ್ಕೊಳ್ಳೋಕೆ ಸಾಧ್ಯ ಇಲ್ಲ. ಪಂಚೇಂದ್ರಿಯಗಳ ಗ್ರಹಿಕೆಗೆ ಬರದೇ ಇರುವಂತ ವಿಜ್ಞಾನ, ಪ್ರವೇಶಿಸಕ್ಕಾಗದೇ ಇರುವಂತ ಎಷ್ಟೋ ಆಯಾಮಗಳಿದೆ ಅಂತಂದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ವೈಜ್ಞಾನಿಕವಾಗಿ ವಿಶ್ಲೇಷಿಸಕ್ಕಾಗದೇ ಇದ್ರೂನು ಆಗುವಂತ ಅನುಭವವನ್ನಂತೂ ತಳ್ಳಿಹಾಕೋ ಹಾಗಿಲ್ಲ. ಅನುಭೂತಿಯನ್ನ ತಿರಸ್ಕರಿಸೋವಂತಿಲ್ಲ. ಈಗ ಅನುಭವ, ಅನುಭೂತಿ ಅಂತ ಎರಡು ಪದ ಹೇಳಿದಾಗ ಅದರದ್ದು ಅರ್ಥನೂ ನಾವು ಮಾಡ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ ಆಧ್ಯಾತ್ಮಿಕವಾಗಿ ನಮ್ಗೆ ಏನಾಗತ್ತೆ ಅಂತ. ಅನುಭವ ಅನ್ನೋದು ಏನಾಯ್ತು ಅಂತ ವಿವರಿಸಕ್ ಸಾಧ್ಯ. ಅದು ಕನಸಿನ ರೂಪದಲ್ಲೋ ಅಥವಾ ಧ್ಯಾನ ಕೂತಾಗ ವಿಷನ್ ರೂಪದಲ್ಲೋ ನಮ್ಗೊಂದು ಅನುಭವ ಆಗತ್ತೆ. ಒಂದು ಚಿತ್ರಣ ನೋಡ್ತೀವಿ ಅಂದ್ರೆ ಏನ್ ಕಾಣಿಸ್ತು, ಏನ್ ನೋಡ್ದೆ, ಎಲ್ಲಿ ಹೋಗಿದ್ದೆ ಅಂತ ಹೇಳೋದು, ಅದನ್ನ ಫಿಸಿಕಲ್ ಆಗಿ ಅನುಭವ ಅಂತ ಹೇಳ್ಬೋದು. ಅನುಭೂತಿ ಅಂದ್ರೆ ಮನಸ್ಸಿಗೊಂದು ಪ್ರಶಾಂತತೆ ಸಿಗುತ್ತೆ. ಹಾಯ್ ಅನ್ನಿಸ್ತು, ನನ್ಗಂತೂ ಕಣ್ಣೇ ಬಿಡಕ್ ಇಷ್ಟ ಆಗ್ತಿರ್ಲಿಲ್ಲ, ಬಹಳ ಹಿತವಾಗಿತ್ತು, ಎಲ್ಲಿದ್ದೆ ಅಂತ ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ ಅಂತ ಅದನ್ನ ವಿವರ್ಸಕ್ಕಾಗದೆ, ಪದಗಳ ರೂಪದಲ್ಲಿ ವಿವರ್ಸಕ್ಕಾಗದೆ ನನ್ಗಾಗಿರೋ ಫೀಲಿಂಗ್ ಅನ್ನ, ಒಳಗಡೆ ಆಗಿರುವಂತ ಒಂದು ಅನಿಸಿಕೆಯನ್ನ ನಾನು ಏನ್ ಹೇಳ್ತೀನೋ ಅದನ್ನ ಅನುಭೂತಿ ಅಂತ ಅನ್ನೋದು. ಈ ಸಾಮಾನ್ಯ ವಿಜ್ಞಾನ ಅರ್ಥೈಸಿ ವಿವರಿಸಿ ಸಮಾಧಾನ ನೀಡಕ್ಕೆ ಅಸಾಧ್ಯವೆನಿಸುವಂತಹ ಮಾನವನ ಅತೀಂದ್ರಿಯ ಅಪೂರ್ವ ಸಾಧನೆ ಸಿದ್ಧಿಗಳಿಗೆ ಆಧ್ಯಾತ್ಮಿಕ ವಿಜ್ಞಾನ ಅರ್ಥೈಸುತ್ತೆ, ವಿವರಿಸುತ್ತೆ, ತೊಡಗಿಸಿ ಅನುಭವಾನುಭೂತಿಗಳಿಗೆ ಅವಕಾಶ ಮಾಡಿಕೊಡುತ್ತೋ ಅದೇ ರೀತಿ ಮಾನವನ ಜೀವನಕ್ಕೆ ಸಂಬಂಧಿಸಿರುವಂತಹ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಪರಿಹಾರವನ್ನ ಜೀವನ ವಿಜ್ಞಾನದ ಮೂಲಕ ಸಮಾಧಾನ ನೀಡಕ್ಕೆ ಸಾಧ್ಯ ಇರೋದು ಆಧ್ಯಾತ್ಮಿಕ ವಿಜ್ಞಾನಕ್ಕೆ. ಭೂಮಿಯ ಮೇಲಿರುವಂತ ಎಲ್ಲಾನು ಇಂದ್ರಿಯ ಗೋಚರ ವಿಜ್ಞಾನದ ಮೂಲಕನೇ, ಪ್ರಯೋಗ ಮತ್ತು ದಾಖಲೆ ಮೂಲಕನೇ ಪರಿಚಯವಾಗಿದೆ ಅಂತ ಪರಿಗಣಿಸಕ್ಕೆ ಸಾಧ್ಯವಿಲ್ಲ. ವಿಜ್ಞಾನದ ಮೇಲೆ ಖಂಡಿತವಾಗ್ಲೂ ನಂಗೆ ತುಂಬಾ ಗೌರವ ಇದೆ. ವೈಜ್ಞಾನಿಕ ಸಂಶೋಧನೆಗಳ ಮೇಲೆ, ಆವಿಷ್ಕಾರಗಳ ಮೇಲೆ ಕೃತಜ್ಞತಾ ಪೂರ್ವಕವಾಗಿ ಗೌರವ ಇದೆ. ನಾ ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ವೈದ್ಯಕೀಯ ವಿಜ್ಞಾನವನ್ನ, ಸಾಮಾನ್ಯ ವಿಜ್ಞಾನವನ್ನ ಮೀರಿರುವಂತ, ವಿಜ್ಞಾನಕ್ಕೆ ಎಟಕದೇ ಇರುವಂತ ಇನ್ನೂ ಎಷ್ಟೋ ವಿಚಾರಗಳಿದೆ. ಅವೆಲ್ಲವೂ ಆಧ್ಯಾತ್ಮಿಕ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಈ ಸಾಮಾನ್ಯ ವಿಜ್ಞಾನ ಮಾನವನ ಬಳಕೆಗೋಸ್ಕರ ಹಲವಾರು ವಸ್ತುಗಳನ್ನ ಸೃಷ್ಟಿಸಿದೆ, ಅನುಕೂಲ ಮಾಡಿಕೊಟ್ಟಿದೆ, ವೆಹಿಕಲ್ಸ್ ಅನ್ನು ಮಾಡಿಕೊಟ್ಟಿದೆ, ಸ್ಯಾಟಲೈಟ್ ಇದೆ, ಇವತ್ತು ಎಲ್ಲಿ ಕಾರ್ಯಕ್ರಮ ಆದ್ರೂ ಎಲ್ಲಿ ಬೇಕಾದ್ರೆ ನೋಡೋ ಅಂತದಕ್ಕೊಂದು ಅವಕಾಶ ಇದೆ, ಎಲ್ಲ ಇದೆ. ಆದ್ರೆ ಮಾನವನ ದೇಹವನ್ನ ಪ್ರಯೋಗಾಲಯ ಸೃಷ್ಟಿಸಿಲ್ಲ. ಮಾನವನ ದೇಹದಲ್ಲಿ ಪ್ರಾಣವನ್ನ ತುಂಬಿಲ್ಲ. ಮಾನವನ ದೇಹದಲ್ಲಿ ನಡೆಯೋ ಉಸಿರಾಟಕ್ಕೆ ಚಾಲನೆ ನೀಡಿಲ್ಲ. ಮಾನವನ ಬದುಕಿಗೆ ಅತ್ಯವಶ್ಯವಾಗಿರುವಂತಹ ಪಂಚಭೂತಗಳನ್ನು ಕೂಡ ಸೃಷ್ಟಿಸಿಲ್ಲ. ಪ್ರಾಣಿ ಸಂಕುಲದ ಜೀವಿತಕ್ಕೆ ಅವಶ್ಯವಿರುವಂತಹ ಸೂರ್ಯನನ್ನಾಗ್ಲಿ, ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾಗಿರುವಂತಹ ಚಂದ್ರನನ್ನಾಗ್ಲಿ ಈ ವಿಜ್ಞಾನ, ವೈದ್ಯಕೀಯ ವಿಜ್ಞಾನ ಸೃಷ್ಟಿಸಿಲ್ಲ. ಪ್ರಕೃತಿಯಲ್ಲಿರುವಂತ, ಭಗವಂತನ ಸೃಷ್ಟಿಯಲ್ಲಿರುವಂತ ಎಲ್ಲಾನು ಪರಸ್ಪರ ಅವಲಂಬಿತವಾಗಿ ಜೀವಿಸುವಂತಹ ವ್ಯವಸ್ಥೆಯನ್ನ ಈ ಸಾಮಾನ್ಯ ವಿಜ್ಞಾನ ಯೋಜಿಸಿಲ್ಲ. ಆತ್ಮವು ಅಪೂರ್ಣತೆಯಿಂದ ಪೂರ್ಣತೆಯನ್ನ ತಲುಪಬಹುದಾದ, ದೈವತ್ವವನ್ನ ಸಾಧಿಸಬಹುದಾದಂತಹ ವಿಶೇಷ ವಿಜ್ಞಾನನೇ ಆತ್ಮವಿಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಮಾನವನ ಹಿಡಿತಕ್ಕೆ ಸಿಗದೆ ಇರುವಂತಹ ಹಲವು ರೀತಿಯ ಇದುವರೆಗೂ ಮುಂದುವರೆದಿರುವಂತಹ ಸಾಮಾನ್ಯ ವಿಜ್ಞಾನವನ್ನ, ವೈದ್ಯಕೀಯ ವಿಜ್ಞಾನವನ್ನ ಮೀರಿರುವಂತಹ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಅಧ್ಯಾತ್ಮ ಅಂದ್ರೇನು? ಆತ್ಮನ ಆದಿಯನ್ನ, ಸೃಷ್ಟಿಯನ್ನ ತಿಳಿಸೋ, ಆತ್ಮನ ಬೆಳವಣಿಗೆಯನ್ನ ವಿವರಿಸುವಂತ ವಿಶೇಷ ಜ್ಞಾನನೇ ಅಧ್ಯಾತ್ಮ. ಆತ್ಮವು ಅಪೂರ್ಣತೆಯಿಂದ ಪೂರ್ಣತೆಯನ್ನ ತಲುಪಬಹುದಾದಂತ ಮಾರ್ಗನೇ ಆಧ್ಯಾತ್ಮಿಕ ಮಾರ್ಗ ಅಂತ ಅನ್ನೋದು. ಹಾಗಾದ್ರೆ ಸಾಮಾನ್ಯ ವಿಜ್ಞಾನದ ಪರಿಮಿತಿಗೆ ಬರದೇ ಇರುವಂತ ಯಾವ್ಯಾವ ವಿಷಯಗಳನ್ನ ನಾವು ಅಧ್ಯಾತ್ಮ ಅಂತ ಕರಿಬಹುದು? ಸಾಮಾನ್ಯ ವಿಜ್ಞಾನ ಉತ್ತರಿಸಕ್ಕಾಗದೇ ಇರುವಂತ ವಿಶ್ವಸತ್ಯಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ವಿವರಿಸಕ್ಕಾಗದೇ ಇರುವಂತ ನಿಗೂಢ ಸತ್ಯಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ನಿಯಂತ್ರಿಸಕ್ಕಾಗದೇ ಇರುವಂತ ಸ್ಥಿತಿಗತಿಗಳೇ ಅಧ್ಯಾತ್ಮ. ಸಾಮಾನ್ಯ ವಿಜ್ಞಾನ ಸೃಷ್ಟಿಸಕ್ಕಾಗದೇ ಇರುವಂತ ಆಲ್ಟರ್ಡ್ ಸ್ಟೇಟ್ಸ್ ಆಫ್ ಕಾನ್ಶಿಯಸ್ನೆಸ್ ಅಂತೀವಿ, ಕನ್ನಡದಲ್ಲಿ ಅದನ್ನ ಚೈತನ್ಯದ ಸ್ತರಗಳು ಅಂತ ಹೇಳ್ತೀವಿ, ಅದೇ ಅಧ್ಯಾತ್ಮ. ಪಂಚೇಂದ್ರಿಯಗಳ ಚೌಕಟ್ಟಿನಲ್ಲಿ ಬರದೇ ಇರುವಂತ ವಿಷಯಗಳ ಅಧ್ಯಾತ್ಮ.
ಮಾನವನ ಬುದ್ಧಿವಂತಿಕೆ ಜಾಣ್ಮೆಯನ್ನ ಮೀರಿರುವಂತಹ ವಿಚಾರಗಳೇ ಅಧ್ಯಾತ್ಮ. ಮಾನವನ ಅತೀಂದ್ರಿಯ ಅನುಭವಗಳೇ, ದೇಹಾತೀತ ಅನುಭವಗಳೇ ಅಧ್ಯಾತ್ಮ. ಇಂದ್ರಿಯಗಳಿಗೆ ಗೋಚರವಾಗೋದು ಮಾತ್ರ ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಕ್ಕಿಸಿ ಸಂಶೋಧನೆಗಳು ಒಳಪಡತ್ತೆ. ಇಂದ್ರಿಯಗಳಿಗೆ ಗೋಚರವಾಗದೇ ಇರುವಂತಹ ಅಗೋಚರ ಶಕ್ತಿ ಚೈತನ್ಯದ ಸ್ತರಗಳೆಲ್ಲಾನು ಸಾಮಾನ್ಯ ವಿಜ್ಞಾನದ ಹಿಡಿತಕ್ಕೆ ಸಿಗದೇ ಇರುವಂತಹ ಸೂಕ್ಷ್ಮ ವಿಷಯ ವಿಚಾರಗಳು. ಜೀವ ಮತ್ತು ಜೀವನಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವಿಚಾರಗಳು ಆಧ್ಯಾತ್ಮಿಕ. ಅದನ್ನೇ ಸರಳವಾಗಿ ಹೇಳೋದಾದ್ರೆ, ಎಲ್ಲ ಆತ್ಮ ಸಂಬಂಧಿತ, ಪ್ರಕೃತಿ ಸಂಬಂಧಿತ, ಸೃಷ್ಟಿ ಸ್ಥಿತಿ ಲಯ ಕುರಿತು, ಆತ್ಮನ ಆದಿ ಮತ್ತು ಮುಕ್ತಿ ಮೋಕ್ಷ ಕುರಿತು ವಿವರಿಸುವಂತಹ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಚಾರಗಳನ್ನ ಅನುಭವ ಪೂರ್ವಕವಾಗಿ, ಅನುಭೂತಿ ಪೂರ್ವಕವಾಗಿ ತಿಳಿಸ್ಕೊಡುವಂತಹ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಹಾಗಾಗಿ ಸಾಮಾನ್ಯ ವಿಜ್ಞಾನವನ್ನ ಮೀರಿರೋ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ ಅಂತ ಅರ್ಥ ಮಾಡ್ಕೋಬಹುದು. ಅಂದ್ರೆ ಜೀವ ಅಂದ್ರೆ ಆತ್ಮ. ಜೀವ ಮತ್ತು ಜೀವನಕ್ಕೆ, ಆತ್ಮ ಮನಸ್ಸು ಮತ್ತು ಸುಪ್ತ ಮನಸ್ಸಿಗೆ ಸಂಬಂಧಪಟ್ಟಂತ, ಸುಪ್ತ ಶಕ್ತಿ ಸಾಮರ್ಥ್ಯಗಳಿಗೆ ಸಂಬಂಧಪಟ್ಟ, ಸಾಮಾನ್ಯ ವಿಜ್ಞಾನಕ್ಕೆ ಎಟಕದೇ ಇರುವಂತ, ಇನ್ನೂ ಸವಾಲಾಗೇ ಉಳಿದಿರುವಂತ ಮಾನವನ ದೇಹಾತೀತ, ಇಂದ್ರಿಯಾತೀತ ಅನುಭವಗಳೆಲ್ಲಾನು, ಸೂಕ್ಷ್ಮ ವಿಚಾರಗಳೆಲ್ಲಾನು ಆಧ್ಯಾತ್ಮಿಕ. ಈ ಆಧ್ಯಾತ್ಮಿಕತೆನೂ ಕೂಡ ಒಂದು ವ್ಯವಸ್ಥಿತ, ಅನುಭವ ಪೂರಿತ, ಅನುಭೂತಿ ಪೂರಕ ವಿಜ್ಞಾನ ಅಂತ ಅರ್ಥ ಮಾಡ್ಕೋಬಹುದು. ಇದೇನೋ ಅಕಸ್ಮಾತ್ ಆಗತ್ತೆ ಅಂತಲ್ಲ, ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಹೋಗ್ಬೇಕಾಗಿರೋ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೊಂಡಿದ್ದೆ ಆದ್ರೆ ಸಂಪೂರ್ಣ 100% ಆಧ್ಯಾತ್ಮಿಕ ವೈಜ್ಞಾನಿಕ ಅಂತಾನು ಹೇಳ್ಬೋದು. ಈ ಆಧ್ಯಾತ್ಮಿಕ ವಿಜ್ಞಾನವನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮಲ್ಲೊಂದು ವಿಶಾಲವಾದ ಮನಸ್ಸು ಇರಬೇಕು. ಮತ್ತೆ ಈ ವಿಚಾರವನ್ನ ತಿಳ್ಕೊಳ್ಬೇಕು, ತಿಳಿದು ಅರ್ಥ ಮಾಡ್ಕೋಬೇಕು, 10 ಜನಕ್ಕೆ ತಿಳಿಸ್ಬೇಕು ಅನ್ನುವಂತ ಜ್ಞಾನ ತೃಷೆ ಇರ್ಬೇಕು. ನನಗ್ ಬೇಕು, ತಿಳ್ಕೊಬೇಕು, ಅದೇನು ಏನು ಅಂತ ಪ್ರಶ್ನೆ ನನ್ನಲ್ಲಿ ಹುಟ್ಟುತ್ತಾ ಇರ್ಬೇಕು. ಯಾವ್ದ್ರ ಬಗ್ಗೆ ಹುಟ್ಟಬೇಕು? ಸೃಷ್ಟಿ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು, ಪ್ರಕೃತಿಯನ್ನ ಹಾಗೂ ಮಾನವನ ದೇಹ ಪ್ರಕೃತಿಯನ್ನ ಅರ್ಥ ಮಾಡ್ಕೋಬೇಕು, ಪಂಚಭೂತಗಳ ಮಹತ್ವವನ್ನ, ಮಾನವನ ದೇಹ ರಚನೆಯನ್ನ ಅರ್ಥ ಮಾಡ್ಕೋಬೇಕು, ಜೀವಾತ್ಮ ಜೀವನ ಹಾಗೂ ಕರ್ಮ ಸಿದ್ಧಾಂತವನ್ನ ಅರ್ಥ ಮಾಡ್ಕೋಬೇಕು. ಈ ಆಧ್ಯಾತ್ಮದ ಅರಿವು ಜ್ಞಾನ ಇಲ್ಲದೆ ಇರೋರಲ್ಲಿ ಹಲವಾರು ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಉತ್ತರ ಕಂಡುಹುಡ್ಕಕ್ಕೆ ಪ್ರಯತ್ನನೇ ಪಡಲ್ಲ, ಬರೀ ಪ್ರಶ್ನೆಗಳೇ ಅವರಲ್ಲಿ ಇರುತ್ತೆ. ನಿನ್ಗೆ ಇದ್ ತಿಳ್ಕೋಬೇಕು ಅಂದ್ರೆ ಧ್ಯಾನ ಮಾಡು, ಈ ವಿಚಾರ ತಿಳ್ಕೋಬೇಕು ಅಂದ್ರೆ ಧ್ಯಾನ ಮಾಡು. ಹಾಗಾದ್ರೆ ಧ್ಯಾನದಲ್ಲಿ ಯಾರು ಹೇಳ್ಕೊಡ್ತಾರೆ? ನನಗೆ ಯಾವ್ದಕ್ಕೆ ತೃಷೆ ಇದೆಯೋ, ಯಾವ್ದನ್ನ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆಯೋ, ಆ ಜ್ಞಾನ ಬ್ರಹ್ಮಾಂಡದಿಂದ ಆ ತೃಷೆ ಇರೋಂತ ವ್ಯಕ್ತಿಗೆ ಹರಿದು ಬರುತ್ತೆ. ಅದಕ್ಕೆ ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಹೇಳೋದು. ಪ್ರಶ್ನೆಗಳು ಯಾವ ತರ ಇರುತ್ತೆ? ಜೀವಕ್ಕೆ ಹುಟ್ಟು ಸಾವಿಗೆ ಸಂಬಂಧಿಸಿದಂಗೆ ಬರೀ ಪ್ರಶ್ನೆಗಳು ಹುಟ್ಟಿರುತ್ತೆ. ಯಾವಾಗ ಈ ವಿಜ್ಞಾನ ಅನ್ನೋದು ಹುಟ್ಟಿರೋದು ಕೂಡ ವೈ, ವಾಟ್, ವೇರ್, ವೆನ್, ಹೌ, ವಿಚ್ ಅನ್ನೋ ಪ್ರಶ್ನೆಗಳು ಹುಟ್ಟಿದಕ್ಕೆ ವಿಜ್ಞಾನ ಹುಟ್ಟಿರೋದು. ಹಾಗೆ ಆಧ್ಯಾತ್ಮಿಕ ವಿಜ್ಞಾನದ ಒಂದು ಉಗಮ ನನ್ನಲ್ಲಿ ಆಗ್ಬೇಕು ಅಂದ್ರೆ ನನ್ನಲ್ಲೂ ಪ್ರಶ್ನೆಗಳು ಹುಟ್ಟಲೇಬೇಕು. ಅದಕ್ಕೆ ಜ್ಞಾನ ತೃಷೆ ಇರ್ಬೇಕು ಅಂತ ಹೇಳೋದು. ಈಗ ಜೀವಕ್ಕೆ ಹುಟ್ಟು ಸಾವಿಗೆ ಸಂಬಂಧಿಸಿದಂಗೆ ನಮ್ಮಲ್ಲಿ ಏನೇನ್ ಪ್ರಶ್ನೆಗಳಿರುತ್ತೆ? ಯಾತಕ್ಕೋಸ್ಕರ ಈ ಹುಟ್ಟು ಸಾವು ಇದೆ? ಹುಟ್ಟಿದ ಕಾರಣ ಏನು? ಸಾವು ಅಂದ್ರೇನು? ಯಾಕೆ ಸಾಯ್ಬೇಕು? ಸತ್ ನಂತರ ಎಲ್ಲಿ ಹೋಗ್ತೀವಿ? ಸಾವುಗೂ ಮರಿ ಹುಟ್ಟಿಗೂ ಎಲ್ಲಿರ್ತೀವಿ? ಹೋಗೋದಾದ್ರೂ ಎಲ್ಲಿಗೆ? ಮತ್ತೆ ಹುಟ್ತೀವಿ ಅಂದ್ರೆ ಬರೋದಾದ್ರೂ ಎಲ್ಲಿಂದ? ಮತ್ತೆ ಹುಟ್ಲೇಬೇಕಾ? ಹುಟ್ಟದೇ ಇರಕ್ಕೆ ನಾವೇನಾದ್ರೂ ಮಾಡಕ್ಕಾಗತ್ತಾ? ಹುಟ್ಟಿದವರು ಜಾಣರು, ಸುಖವಾಗಿರೋರು ಸಾಯ್ದೇನೆ 1000 ವರ್ಷಗಳು ಈ ಭೂಮಿ ಮೇಲೆ ಇರಕ್ಕಾಗಲ್ವಾ ಅಂತ ಹಲವು ಪ್ರಶ್ನೆಗಳು ನಮ್ಮಲ್ಲಿ ಮೂಡ್ತಾ ಇರುತ್ತೆ. ಇನ್ನು ಜೀವನಕ್ಕೆ ಸಂಬಂಧಪಟ್ಟಂಗೆ ಹುಟ್ಟು ಸಾವಿನ ನಡುವೆ ನಾವು ಸಾಗಿಸ್ತಿರೋ ಜೀವನದಲ್ಲೂ ನಮ್ಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಇರುತ್ತೆ. ಯಾವ ತರ ಮೂಡುತ್ತೆ? ನಮ್ ಬುದ್ಧಿಗ್ ತಿಳಿದಂಗ ನಾ ಈ ಜನ್ಮದಲ್ಲಿ ಯಾರಿಗೂ ಕೆಟ್ಟದನ್ನ ಮಾಡಿಲ್ಲ, ಆದ್ರೂ ಕೆಟ್ಟದ್ ನನ್ಗೆ ಯಾಕೆ ಇಷ್ಟು ಕಷ್ಟ, ಇಷ್ಟು ಕೆಡುಕುಗಳು ಬರ್ತಾ ಇದೆ ಅಂತ ಅನ್ಸಿರುತ್ತೆ. ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಸಲ ಮೂಡಿಲ್ವಾ? ಕೆಟ್ಟವ್ರು ಎಂಜಾಯ್ ಮಾಡ್ತಾನೆ ಇದ್ದಾರೆ, ಒಳ್ಳೆಯವ್ರಾಗಿರೋರು ಕಷ್ಟ ಅನುಭವಿಸ್ತಾನೆ ಇದ್ದಾರೆ ಅಂತ. ನಾವ್ ಇವತ್ತು ಒಳ್ಳೇದ್ ಅನುಭವಿಸ್ತಾ ಇರೋದು ಅದಕ್ಕೆ ಕಾರಣ ಹಿಂದಿನ ಜನ್ಮಗಳಲ್ಲಿ ನಾ ಸಂಪಾದನೆ ಮಾಡಿಟ್ಟಿರೋ ಪುಣ್ಯ ಭಾಗ್ಯ. ವಾಟ್ ಐ ಆಮ್ ಟುಡೇ ಇಸ್ ಬಿಕಾಸ್ ಆಫ್ ವಾಟ್ ಐ ವಾಸ್ ಯೆಸ್ಟರ್ಡೇ. ವಾಟ್ ಐ ವಿಲ್ ಬಿ ಟುಮಾರೋ ವಿಲ್ ಬಿ ಡಿಸೈಡೆಡ್ ಬೈ ವಾಟ್ ಐ ಆಮ್ ಟುಡೇ. ಹಂಗಾಗಿ ಪ್ರಸ್ತುತ ಜೀವನದಲ್ಲಿ ಹಲವು ಬದಲಾವಣೆಗಳನ್ನ, ಕಲಿಕೆಗಳನ್ನ ನಾವು ಮಾಡ್ಕೊಂಡ್ರೆ ಆಗ ನಮ್ಮ ಮುಂದಿನ ಜೀವನ ಬೆಟರ್ ಆಗುತ್ತೆ, ಉತ್ತಮಗೊಳ್ಳುತ್ತೆ. ಅದನ್ನೇ ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು. ನನಗೇನ್ ಬೇಕು, ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನೋ
ತಿಳುವಳಿಕೆ ಮಾಡ್ಕೋತಾ ಹೋಗೋದು, ಬೆಳೀತಾ ಹೋಗೋದೇ ಆತ್ಮವಿಕಸನ ಅಂತ ಹೇಳೋದು. ನಮ್ಮಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಹುಟ್ಟುತ್ತೆ. ಕೆಲವ್ರು ಯಾಕೆ ತುಂಬಾ ಬಡವರಾಗಿರ್ತಾರೆ, ಕೆಲವ್ರು ಯಾಕೆ ಅಂಗವಿಕಲರಾಗಿರ್ತಾರೆ, ಕೆಲವ್ರು ಮಾತ್ರ ಶ್ರೀಮಂತ ಆಗಿರ್ತಾರಲ್ಲ, ಕೆಲವ್ರು ಎಷ್ಟು ಅಹಂಕಾರಿಗಳಾಗಿದ್ರು ಅವ್ರು ಸಂತೋಷವಾಗಿರ್ತಾರೆ, ಸುಖವಾಗಿರ್ತಾರೆ, ಅಟ್ ದಿ ಕಾಸ್ಟ್ ಆಫ್ ಅದರ್ಸ್ ಆಗಿರ್ತಾರಲ್ಲ. ಸುಖ ದುಃಖ, ನೋವು ನಲಿವು, ಸೋಲು ಗೆಲುವು, ಸಿರಿತನ ಬಡತನ ಯಾತಕ್ಕಿದೆ ಇದರಲ್ಲಿ ಪ್ರಪಂಚದಲ್ಲಿ? ದುಷ್ಟನ ಹೊಟ್ಟೆನಲ್ಲಿ ಸತ್ಪ್ರಜೆ ಹುಟ್ಟಿರೋದನ್ನ ನೋಡಿದೀವಿ. ಉತ್ತಮನ ಜ್ಞಾನಿಯ ಸಂಸ್ಕಾರವಂತನ ಮನೆಯಲ್ಲಿ ಹುಟ್ಟಿರೋರು ಸಮಾಜಘಾತಕನಾಗಿರೋದನ್ನು ಕೂಡ ನೋಡಿದೀವಿ. ಇದು ಹೇಗೆ ಸಾಧ್ಯ? ಒಂದು ಕೂಲಿಯವನ ಮನೆಯಲ್ಲಿ, ಒಬ್ಬ ಆಟೋ ಡ್ರೈವರ್ ಮನೆಯಲ್ಲಿ, ಒಬ್ಬ ಅವಿದ್ಯಾವಂತನ ಮನೆಯಲ್ಲಿ ಜಾಣ ಮಕ್ಕಳು ಹುಟ್ಟಿ ಶೈಕ್ಷಣಿಕ ಹಾಗೂ ಅಪೂರ್ವ ಸಾಧನೆಯನ್ನ ಮಾಡಿರೋರು ಇದ್ದಾರೆ. ಇವೆಲ್ಲ ಹೇಗೆ ಸಾಧ್ಯ ಅಂತ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟುತ್ತೆ. ಈ ಕೆಲವಾರು ಪ್ರಶ್ನೆಗಳಿಗೆ ಉತ್ತರವನ್ನಾಗ್ಲಿ ಅಥವಾ ನಮ್ಮ ಜೀವನದ ಸಂಕಷ್ಟಗಳಿಗೆ ಕಾರಣವನ್ನಾಗ್ಲಿ ಅಥವಾ ಪರಿಹಾರವನ್ನಾಗ್ಲಿ ನಮ್ಮ ಸಾಮಾನ್ಯ ವಿಜ್ಞಾನ ನೀಡೋ ಹಾಗಿದ್ದಿದ್ರೆ ಆಧ್ಯಾತ್ಮಿಕತೆಯ ಅವಶ್ಯಕತೆನೇ ಬೀಳ್ತಾ ಇರ್ಲಿಲ್ಲ. ಮಾನವನ ಸ್ವಭಾವ ಹೇಗೆ ಅಂದ್ರೆ, ಕಷ್ಟ ಬಂದಾಗ ದೇವ್ರನ್ನ ಬೇಡೋದು ಅಥವಾ ದೇವ್ರನ್ನ ಬೈಯೋದು, ಸುಖವಾಗಿದ್ದಾಗ, ಸಂತೋಷವಾಗಿದ್ದಾಗ, ಆರೋಗ್ಯವಾಗಿದ್ದಾಗ ನಾನು, ನನ್ನಿಂದ, ನನಗೆ ಮತ್ತು ನನಗಾಗಿ ಅಂತ ಈ ಪದಗಳೇ ನಮ್ಮಿಂದ ಹೊರಹೊಮ್ತಾ ಇರುತ್ತೆ. ಈ ಅಹಂ ನಮ್ಮನ್ನ ಸುತ್ತಕೊಂಡಿರುವಾಗ ನಮ್ಮ ವಿವೇಚನಾ ಶಕ್ತಿ ಕೆಲಸ ಮಾಡ್ದೇನೆ ನಮ್ಮಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಜನ್ಮ ಜನ್ಮಾಂತರಗಳಿಂದ ಸೇರಿಸಿಟ್ಕೊಂಡಿರುವಂತ ಸೇರಿಸ್ಕೊಂಡು ಬರ್ತಾ ಇರುವಂತ ಪಾಪಕರ್ಮಗಳಿಗೆ ಇನ್ನೂ ಪಾಪಗಳನ್ನ ಸೇರಿಸ್ತಾ ಆ ಪಾಪಕರ್ಮಗಳನ್ನ ಸವಸಕ್ಕೆ ಮತ್ತೆ ಮತ್ತೆ ಇದೇ ಕರ್ಮಭೂಮಿಗೆ ಬರ್ಬೇಕಾಗತ್ತೆ ಅನ್ನೋ ಅರಿವು ಆಧ್ಯಾತ್ಮಿಕ. ನಮ್ಮ ಕಷ್ಟ ಸುಖಗಳಿಗೆ, ನಮ್ಮ ಸ್ಥಿತಿಗತಿಗಳಿಗೆ ನಾವೇ ಕಾರಣನೇ ಹೊರತು ಮತ್ಯಾರು ಅಲ್ಲ ಅನ್ನೋದೇ ಬ್ರಹ್ಮಾಂಡ ಸತ್ಯ. ಅದೇ ಕರ್ಮ ಸಿದ್ಧಾಂತ. ಸಾಮಾನ್ಯವಾಗಿ ಜನರು ಕರ್ಮ ಅಂತಂದ್ರೆ ಅದು ಕೆಟ್ಟ ಕೆಲ್ಸ ಅಂತ ನೆನ್ಕೋತಾರೆ. ಆತರ ಕೆಟ್ಟದು ಒಳ್ಳೇದು ಅನ್ನೋದಿಲ್ಲ. ಕರ್ಮ ಅಂದ್ರೆ ಕೆಲ್ಸ. ನಾನೇನ್ ಮಾಡ್ತೀನೋ ಅದಕ್ಕೊಂದು ಕಾರಣ ಇರುತ್ತೆ, ಆ ಮಾಡಿದ್ದಕ್ಕೊಂದು ಪರಿಣಾಮ ಇರುತ್ತೆ ಅನ್ನೋ ಅರಿವಿದೆಯಲ್ಲ, ಅದು ಕರ್ಮ ಸಿದ್ಧಾಂತ. ಹಾಗಾಗಿ ನಮ್ಗೆ ಪೂರ್ವ ಜನ್ಮಗಳು ಕಟ್ಟಿಟ್ಟ ಬುದ್ಧಿ, ಇದು ಜೀವನ ಸತ್ಯ. ಧ್ಯಾನದಲ್ಲಿ ನಮ್ಮ ಪ್ರಶ್ನೆಗಳಿಗೆ ಸಿಗೋ ಉತ್ತರಗಳೇ, ಸತ್ಸಂಗ ಮತ್ತು ಸ್ವಾಧ್ಯಾಯದಲ್ಲಿ ನಮ್ಗೆ ಸಿಗುವಂತ ಮಾರ್ಗದರ್ಶನನೇ, ಅನುಭವ ವಿಜ್ಞಾನನೇ ಆತ್ಮಜ್ಞಾನ. ಇವೆಲ್ಲವನ್ನ ವೈಜ್ಞಾನಿಕವಾಗಿ ತಿಳಿಸುವಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ಈ ಆಧ್ಯಾತ್ಮಿಕ ವಿಜ್ಞಾನದ ವಿಷಯ ವಿಚಾರಗಳು ಯಾವುವು ಅಂತಂದ್ರೆ, ಸೂಕ್ಷ್ಮದಿಂದ ಸ್ಥೂಲದ ಸೃಷ್ಟಿ, ಸೂಕ್ಷ್ಮ ಮತ್ತು ಸ್ಥೂಲದೊಂದಿಗೆ ಜೀವಿಗಳ ಸೃಷ್ಟಿ, ಮಾನವನ ಸ್ಥೂಲ ದೇಹದ ಜೊತೆ ಇರುವಂತ 6 ಸೂಕ್ಷ್ಮ ದೇಹಗಳು, ಸೂಕ್ಷ್ಮ ರೂಪದಲ್ಲಿರುವಂತ 7 ಶಕ್ತಿ ಕೇಂದ್ರಗಳು, ಸಹಸ್ರಾರ, ಅಗ್ನ, ವಿಶುದ್ಧ, ಅನಾಹತ, ಮಣಿಪುರ, ಸ್ವಾದಿಷ್ಠಾನ, ಮೂಲಾಧಾರ, 72,000 ನಾಡಿಗಳು, ಪ್ರಕೃತಿಯಲ್ಲಿ ಲಭ್ಯವಿರುವಂತಹ ವಿಶ್ವಶಕ್ತಿ ಚೈತನ್ಯ, ಜೀವಿಗಳಲ್ಲಿರುವಂತಹ ಜೀವಾತ್ಮ, ಜೀವಿಗಳಲ್ಲಿ ಹರಿಯುವಂತಹ ಪ್ರಾಣಶಕ್ತಿ ಚೈತನ್ಯ, ಈ ಪ್ರಾಣಶಕ್ತಿ ಚೈತನ್ಯವನ್ನ ಜೀವಂತವಾಗಿರಿಸೋ ಚಾಲನೆಯಲ್ಲಿಡುವಂತಹ ಉಸಿರಾಟದ ವ್ಯವಸ್ಥೆನೆ ಪ್ರಾಣವಾಯುನೇ ಗಾಳಿ. ಇಂತಿಷ್ಟು ಉಸಿರಾಟ ಅಂತ ಅನ್ನೋದೇನೆ ಆಯುಸ್ಸು ಅನ್ನೋದು. ಭಗವಂತ ಕೊಟ್ಟಿರೋ ಆಯಸ್ಸಿನೊಳಗೆ ನಮ್ಮ ಹುಟ್ಟಿನ ಉದ್ದೇಶವನ್ನ ತಿಳ್ಕೊಂಡು ಆಧ್ಯಾತ್ಮಿಕ ವಿಧಿವಿಧಾನಗಳ ಮೂಲಕ ಸಾಧಿಸ್ತಾ ಅಂತಿಮವಾಗಿ ಮಾನವ ಮಾಧವನಾಗಿ ಹಿಂತಿರುಗ್ಬೇಕು ಅನ್ನೋದೇ ಈ ಪರಮಾತ್ಮನ ಇಚ್ಛೆ, ಉದ್ದೇಶ. ಈ ಎಲ್ಲವನ್ನ ತಿಳಿಯೋಕೆ, ಸಾಧಿಸೋಕೆ ಸಾಧ್ಯ ಈ ಕರ್ಮಭೂಮಿಯಲ್ಲಿ ಮಾತ್ರ. ಪಾಪ ಮತ್ತು ಪುಣ್ಯಗಳಿಗೆ ಏನೇನ್ ನಾವು ಸಂಪಾದನೆ ಮಾಡ್ತೀವೋ ಅವೆರಡನ್ನು ಈ ಕರ್ಮಭೂಮಿಯಲ್ಲೇ ಶೂನ್ಯ ಮಾಡಿಕೊಂಡು ಹುಟ್ಟು ಸಾವಿನ ಚಕ್ರದಿಂದ ಹೊರಗುಳಿದು ಮುಕ್ತಿ ಸಾಧಿಸಿ ಕೇವಲ ಅನುಭೂತಿಯೊಂದಿಗೆ ಪರಮಾತ್ಮನಲ್ಲಿ ಲೀನ ಆಗ್ಬೇಕು ಅಂತ ಅನ್ನೋದೇ ಪರಮಾತ್ಮನ ಇಚ್ಛೆ, ಉದ್ದೇಶ. ಇದು ಆಧ್ಯಾತ್ಮಿಕ ಸತ್ಯ. ತಪ್ಪು ಮಾಡೋದು ಇದೇ ಕರ್ಮಭೂಮಿ ಮೇಲೆ, ತಪ್ಪು ಚಿಂತನೆಗಳನ್ನ ಮಾಡೋದು ಇದೇ ಕರ್ಮಭೂಮಿ ಮೇಲೆ, ಆಕರ್ಷಣೆಗೊಳಗಾಗೋದು ಇದ್ರಲ್ಲೇ, ಅರಿಷಡ್ವರ್ಗಗಳನ್ನ ಬಳಸಿ ನಾವು ತಮ್ಮಿಂದ ತಪ್ಪುಗಳಾಗೋದು ಇದೇ ಭೂಮಿ ಮೇಲೆ. ಅದು ತಪ್ಪು ಅನ್ನೋ ಅರಿವಿನಿಂದ ಎಲ್ಲಾನು ಒಂದೊಂದೇ ಅನುಭೂತಿ ಪಡ್ಕೊಂಡು ಎಲ್ಲ ಇಲ್ಲಿಗೆ ಬಿಟ್ಟಾಕಿ ನನ್ನ ಜೊತೆ ಅನುಭವ ಮತ್ತು ಅನುಭೂತಿ ಜೊಂದಿಗೆ ಆತ್ಮಜ್ಞಾನದೊಂದಿಗೆ ನಾನು ವಾಪಸ್ ಹೋಗ್ಬೇಕು ಅನ್ನೋದಿದೆಯಲ್ಲ, ಅದು ಆಧ್ಯಾತ್ಮಿಕ ಸತ್ಯ. ಪ್ರಾಣಿ ಸಂಕುಲದಿಂದಾನೇ ನಾವು ಮನುಷ್ಯನಾಗಿ ವಿಕಸನಗೊಳ್ತಾ ಬಂದಿರೋ ಮಾನವನಿಗೆ ಮಾತ್ರ ಅಮಾಧವನಾಗಕ್ಕೆ ಸಾಧ್ಯವಾಗಿರೋದು ಅನ್ನೋದು ಆಧ್ಯಾತ್ಮಿಕ ಸತ್ಯ. ಈ ಸತ್ಯಗಳನ್ನ ತಿಳಿಯುವಂತ ಆಧ್ಯಾತ್ಮಿಕ ಮಾರ್ಗಗಳು ಹಲವಿದೆ. ತಿಳಿಸಬಹುದಾದಂತ ಸಾಧಿಸಕ್ಕೆ ಹಲವು ಹಂತಗಳೂ ಇದೆ. ಅವು ಯಾವುವು ಅಂದ್ರೆ, ಈ ಆಧ್ಯಾತ್ಮಿಕ ಸತ್ಯವನ್ನ ನಂಬೋದು ಭಕ್ತಿ ಮಾರ್ಗ, ಈ ಸತ್ಯವನ್ನ ತಿಳಿಯೋದು ಜ್ಞಾನ ಮಾರ್ಗ.
ಈ ಸತ್ಯವನ್ನ ನಾವೇ ಧ್ಯಾನದ ಮೂಲಕ ತಿಳಿಯೋದು ಧ್ಯಾನ ಮಾರ್ಗ. ಈ ಸತ್ಯವನ್ನ ತಿಳಿಸೋದು ಸತ್ಸಂಗ ಮಾರ್ಗ. ಈ ಸತ್ಯವನ್ನ ಸಾಧಕರಿಂದ ಆತ್ಮಜ್ಞಾನಿಗಳಿಂದ ತಿಳಿಯೋದು ಸತ್ಸಂಗ ಮಾರ್ಗ. ಈ ಸತ್ಯವನ್ನ ಅನುಭವಿಗಳು ದಾಖಲಿಸಿರುವಂತಹ ಗ್ರಂಥಗಳಿಂದ ತಿಳಿಯೋದು ಸ್ವಾಧ್ಯಾಯ ಮಾರ್ಗ. ಈ ಸತ್ಯವನ್ನ ತಿಳಿದು ಸತ್ಯದಲ್ಲಿ ನಡೆಯೋದು ಮುಕ್ತಿ ಮಾರ್ಗ. ಅದಕ್ಕೆ ಹೇಳೋದು ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ. ಜೀವಿಗಳಿಗೆ ಆಧಾರವಾಗಿರುವಂತ ಈ ಪ್ರಾಣಶಕ್ತಿ ಚೈತನ್ಯದ ಮೂಲವನ್ನ, ಸೃಷ್ಟಿ ಸಿದ್ಧಾಂತವನ್ನ, ಮಾನವನ ಮನಸ್ಸು ಮತ್ತು ಸುಪ್ತ ಮನಸ್ಸಿನ ಶಕ್ತಿ ಸಾಮರ್ಥ್ಯವನ್ನ, ಪ್ರಜ್ಞಾ ಸ್ಥಿತಿಗಳನ್ನ ವಿವರಿಸುವಂತ ಅನುಭವ ಪೂರ್ವಕವಾಗಿ ತಿಳಿಬಹುದಾದಂತ ವಿಜ್ಞಾನನೇ ಆಧ್ಯಾತ್ಮಿಕ ವಿಜ್ಞಾನ. ನಮ್ಮ ಜೀವ ಮತ್ತು ಜೀವನ ಸಂಬಂಧಿತ ಪ್ರಶ್ನೆಗಳಿಗೆಲ್ಲ ಉತ್ತರ, ನಮ್ಮ ಸ್ಥಿತಿಗತಿಗಳಿಗೆ ಕಾರಣ ಹಾಗೂ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಲಭ್ಯ ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ. ಆಧ್ಯಾತ್ಮಿಕ ವಿಜ್ಞಾನದ ಮೂಲವಾದ ಧ್ಯಾನದ ಮೂಲಕ, ಧ್ಯಾನಾನುಭವಗಳ ಮೂಲಕ. ಧ್ಯಾನದ ಮೂಲಕ ಮಾನವನಲ್ಲಿ ಅಡಗಿರುವಂತ ನಿಗೂಢ ಶಕ್ತಿ ಸಾಮರ್ಥ್ಯಗಳನ್ನ ತಿಳಿಯೋ, ಅರಿಯೋ, ಬಳಸೋ ಹಾಗೂ ಬೆಳೆಸೋ ಅಂತ ಒಂದು ಪ್ರಕ್ರಿಯೆನೇ ಆತ್ಮವಿಕಸನ. ಈ ವಿಧಾನವೇ ಆಧ್ಯಾತ್ಮಿಕ ಮಾರ್ಗಗಳು. ಈ ಆಧ್ಯಾತ್ಮಿಕ ವಿಜ್ಞಾನವನ್ನ, ಆಧ್ಯಾತ್ಮಿಕ ಸತ್ಯಗಳನ್ನ ಒಂದೇ ಸಲಕ್ಕೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದನ್ನೆಲ್ಲ ಹಂತ ಹಂತವಾಗೇ ತಿಳಿಬೇಕು. ಯಾಕೆಂದ್ರೆ ವಿಷಯ ವಿಚಾರಗಳೆಲ್ಲ ಬಹಳಷ್ಟು ವಿಶಾಲ, ಸೂಕ್ಷ್ಮ, ನಿಗೂಢ. 1 to 1 ಕಲಿತಾ ಹೋಗ್ಬೇಕಿದು. ಯಾವ್ದೋ ಒಂದು ಪುಸ್ತಕದಲ್ಲಿ ಆಧ್ಯಾತ್ಮಿಕ ವಿಜ್ಞಾನ ಅಂತಿದೆ ಅಂತ ಓದ್ಬಿಟ್ರೆ ಆಧ್ಯಾತ್ಮಿ ಆಗಲ್ಲ, ಆಧ್ಯಾತ್ಮಿಕವಾಗಿ ಬೆಳೆಯಲ್ಲ. ಇದನ್ನ ಹಂತ ಹಂತವಾಗಿ ತಿಳಿಬೇಕು. ಈ ಆಧ್ಯಾತ್ಮಿಕ ಸತ್ಯಗಳನ್ನ ತಿಳಿಯೋ ಮಾರ್ಗದಲ್ಲಿ 2 ಹಂತಗಳಿವೆ ಅಂತ ಪತ್ರಿ ಸರ್ ನಮ್ಗೆ 20-25 ವರ್ಷಗಳ ಹಿಂದೆನೆ ನಮ್ಗೆ ತಿಳಿಸಿದ್ರು. ಈ 2 ಹಂತಗಳು, ಮೆಟ್ಟಿಲುಗಳು ಯಾವುವು ಅಂದ್ರೆ, ಮೊದಲನೇದು ಉಪಾಸನೆಯ ಹಂತ, ಮೊದಲನೇ ಮೆಟ್ಲು. ವಿಪಸನ ಹಂತ ಮುಂದಿನ ಮೆಟ್ಟಿಲು ಅಂತ ಹೇಳಿದ್ರು. ಅಂದ್ರೆ ನಾವು ಭಕ್ತಿಯಿಂದ, ಪೂಜೆ ಪುನಸ್ಕಾರದಿಂದ ನಾವು ಶುರುವಾಗಿ, ನಾನು ನಂಬಿರುವಂತ ಒಬ್ಬ ದೇವ್ರಿದಾನೆ, ನಮ್ಮನ್ನ ಮೀರಿರೋ ಶಕ್ತಿ ಇದೆ ಅಂತ ನಂಬಿ ನಾನೇ ಎಲ್ಲ ಅನ್ಕೊಳ್ಳೋದ್ ಬಿಟ್ಟು ಅದನ್ನ ಆ ಮೂಲಕ ನಾ ಹೋಗಕ್ ಹೋದ್ರೆ ಅದು ಮೊದಲನೇ ಮೆಟ್ಲು. ವಿಪಸನ ಹಂತ ಮುಂದಿನ ಮೆಟ್ಲು ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಈ ಉಪಾಸನೆಯ ಹಂತದಲ್ಲಿ ನಮ್ಮನ್ನ ಮೀರಿರುವಂತ ಯಾವುದೋ ಒಂದು ಶಕ್ತಿ ಇದೆ, ನಮ್ಮನ್ನ ಸೃಷ್ಟಿಸಿರೋನು ಭಗವಂತ, ನಮಗೆ ಬೇಕಿರೋದೆಲ್ಲಾನು ಕೊಡೋನು ಭಗವಂತ. ಆ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಇದ್ದಾನೆ ಅಂತ ನಂಬಿ, ನನ್ನನ್ನ ರಕ್ಷಿಸೋನು ಆ ಭಗವಂತನೇ ಅಂತ ಭಯಭಕ್ತಿಯಿಂದ ಪೂಜಿಸಿ ಭಗವಂತನಲ್ಲಿ ಶರಣಾಗಿ ಬೇಡೋ ಹಂತ ಮೊದಲನೇ ಹಂತ. ಈ ಹಂತದಲ್ಲಿ ನಿಷ್ಕಾಮ ವಿಶ್ವರೂಪ ಉಪಾಸನೆ ಅನ್ನೋ ಹಂತದಿಂದ ಚಿತ್ತಶುದ್ಧಿ ಹಾಗೂ ಏಕಾಗ್ರತೆ ಮುಂತಾದವುಗಳನ್ನು ಹೊಂದಿ ಆತ್ಮಜ್ಞಾನಕ್ಕೆ ಅರ್ಹತೆಯನ್ನ ಪಡಿತಾರೆ ಅಂತ ಅನ್ನೋದು ನಿರ್ವಿವಾದ, ಹಾಗೂ ಅದರಲ್ಲಿ ಏನು ಸಂಶಯ ಇಲ್ಲ. ನಮ್ಗೆ ಏಕಾಗ್ರತೆ ಬೇಕು, ಸೈಲೆನ್ಸ್ ಬೇಕು. ನಮ್ಮನ್ನ ಮೀರಿರೋ ಶಕ್ತಿ ಚೈತನ್ಯಕ್ಕೆ ನಾನು ಬೇಡಬಹುದು, ನನ್ನನ್ನು ನಾವು ನೋಡ್ಕೋತಾನೆ ಅಂತ ನಾವೊಂದು ಕಾನ್ಸಂಟ್ರೇಷನ್ ಇರಬಹುದು, ಅಥವಾ ಅದನ್ನ ಭಕ್ತಿ ಅಂತಿರೋ ಅಥವಾ ಚಿತ್ತಶುದ್ಧಿ ಅಂತಿರೋ, ಏನೇ ಅಂದ್ರೂ ನಿಷ್ಕಾಮ ವಿಶ್ವರೂಪವಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ, ಭಯದಿಂದ ನಡೀತಿದ್ದೀನಿ, ನನ್ನ ಮಾಡೋ ತಪ್ಪು ಒಳ್ಳೆ ಪ್ರತಿಯೊಂದು ಭಗವಂತ ನೋಡ್ತಾನೆ, ಅವನ್ ಕಣ್ ತಪ್ಸಕ್ಕಾಗಲ್ಲ ಅನ್ನೋ ಒಂದು ಭಾವನೆ ಅವನಲ್ಲಿ ಹುಟ್ಟಿದ್ರು ಕೂಡ ಅವನಿಂದ ಪಾಪಗಳಾಗೋದು ಕಡಿಮೆ ಆಗುತ್ತೆ ಅನ್ನೋದ್ರಲ್ಲಿ ಏನೂ ಸಂಶಯ ಇಲ್ಲ. ಶ್ರೀ ರಾಮಕೃಷ್ಣ ಪರಮಹಂಸರ ಒಂದು ಪ್ರಸ್ತುತಲ್ಲ ಒಂದು ವಿಚಾರವನ್ನು ಹೇಳಕ್ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಪರಮಹಂಸರ ಹತ್ರ ಬಂದು, ರಾಮಕೃಷ್ಣ ಪರಮಹಂಸರ ಹತ್ರ ಬಳಿ ಬಂದ್ಬಿಟ್ಟು ಅವನ್ ತೊಂದ್ರೆನೆಲ್ಲ ಹೇಳ್ಕೊತಾನೆ. ಹೇಳ್ಕೊಂಡ್ಬಿಟ್ಟು ಇವಕ್ಕೆಲ್ಲ ಏನಾದ್ರೂ ಉಪಾಯ ಇದೆಯಾ ಅಂತ ಕೇಳ್ತಾನೆ. ಆಗ ಪರಮಹಂಸರು ಹೇಳ್ತಾರೆ, ನೀನು ಭಕ್ತಿಯಿಂದ ದೇವರನ್ನ ಆರಾಧಿಸು, ಭಗವಂತನನ್ನ ಪೂಜಿಸು, ನಿನ್ನ ತೊಂದರೆಗಳನ್ನೆಲ್ಲ ಅವನಿಗೆ ಒಪ್ಪಿಸ್ಬಿಡು, ಪರಿಹಾರಕ್ಕಾಗಿ ಅವನಲ್ಲಿ ಬೇಡು ಅಂತ ಹೇಳ್ಕೊಡ್ತಾರೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ಒಬ್ಬ ಒಣವೇದಾಂತಿ ನಾಸ್ತಿಕ ಪರಮಹಂಸರಿಗೆ ಹೇಳ್ತಾನೆ, ಸ್ವಾಮಿ, ದೇವ್ರು ನಿರಾಕಾರ ಅಂತಾರೆ, ಮನುಷ್ಯ ಅವನ್ಗೆ ಅನ್ನಿಸ್ದಂಗೆ ದೇವ್ರಿಗೊಂದು ಆಕಾರವನ್ನ ಕಲ್ಲಿಗೆ ಕೊಡೋನು ಅವನು, ಚಿತ್ರಪಟವನ್ನ ಫೋಟೋನ ರಚಿಸೋನು ಅವನೇ. ಹೀಗಿದ್ರು ನೀವು ಆ ಕಲ್ಲನ್ನ, ಚಿತ್ರಪಟವನ್ನ ಪೂಜಿಸೋಕೆ ಹೇಳ್ತಾ ಇದ್ದೀರಾ, ಇದು ತಪ್ಪಲ್ವಾ ಅಂತ ಪ್ರಶ್ನಿಸ್ತಾನೆ. ಆಗ ಪರಮಹಂಸರು ಹೇಳ್ತಾರೆ, ಪರಮಾತ್ಮನು ಸರ್ವವ್ಯಾಪಿ ಅಂತಂದ ಮೇಲೆ ಅವನ್ ಕಲ್ಲಿನಲ್ಲೂ ಇರ್ತಾನೆ, ಚಿತ್ರಪಟದಲ್ಲೂ ಇರ್ತಾನೆ, ಅಣುತೃಣ ಕಾಷ್ಟದಲ್ಲೂ ಇರ್ತಾನೆ ಅಂತ ಅಲ್ವೇ ಹೇಳೋದು. ಅವುಗಳಲ್ಲಿರುವಂತ ಪರಮಾತ್ಮನಿಗೆ
ಈ ಭಕ್ತ ನನ್ನನ್ನೇ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಭಕ್ತನ ಪೂಜೆಯನ್ನ ಸ್ವೀಕರಿಸ್ತಾನೆ ತಾನೆ. ಈ ಭಕ್ತನು ಕೂಡ ನಾನು ಪರಮಾತ್ಮನನ್ನೇ ಪೂಜಿಸ್ತಿದ್ದೀನಿ ಅಂತಾನೆ ಹೊರತು ನಾನು ಕಲ್ಲನ್ನು ಪೂಜಿಸ್ತಾ ಇದ್ದೀನಿ ಅನ್ನೋ ಕಲ್ಪನೆ ಕೂಡ ಅವನಲ್ಲಿ ಇಲ್ಲದೆ ಇರೋದ್ರಿಂದ ಅವನ ಕೋರಿಕೆ ಬೇಡಿಕೆಗಳು ಪರಮಾತ್ಮನ್ಗೆ ತಲುಪುತ್ತೆ ಅಂತ ಹೇಳ್ತಾರೆ. ಹೀಗೆ ಪೂಜೆ ಮಾಡೋನು, ಈ ವಿಧದ ಪೂಜೆಯನ್ನ ಸ್ವೀಕರಿಸೋನು ಸಿದ್ಧವಿರುವಾಗ ಇವರಿಬ್ರು ನಡುವೆ ನಿನಗೆ ಆತಿಕೆ, ನಿಂದ ಮಧ್ಯಸ್ಥಿಕೆ ಯಾಕೆ ಅಂತ ರಾಮಕೃಷ್ಣ ಪರಮಹಂಸರು ಆ ನಾಸ್ತಿಕನಿಗೆ ಜೋರ್ ಮಾಡ್ತಾರೆ. ಕಾಣದ ದೇವರನ್ನ ಹುಡುಕೋ ಮುಂದಿನ ಹಂತಕ್ಕೇರಕ್ಕೆ ಉಪಾಸನೆ ಮೊದಲನೇ ಮೆಟ್ಲು. ನಂಬಿಕೆ, ಭಕ್ತಿ, ಶರಣಾಗತಿ, ಕೋರಿಕೆ ಬೇಡಿಕೆಗಳನ್ನ ಭಗವಂತನಿಗೊಪ್ಸಿ ಸಮಾಧಾನದಲ್ಲಿರೋದು ಮೊದಲನೇ ಹಂತ ಅಂತ ರಾಮಕೃಷ್ಣ ಪರಮಹಂಸರು ತಿಳಿಸ್ತಾರೆ. ಈಗ ಇನ್ನೂ ಸ್ವಲ್ಪ ಉಪಾಸನೆ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಉಪಾಸನೆ ಅನ್ನೋ ಪದವನ್ನ ನಾವು ಪದ ವಿಭಜನೆ ಮಾಡಿದ್ರೆ ಉಪ ಪ್ಲಸ್ ಆಸನ ಉಪಾಸನ ಆಗುತ್ತೆ. ಅಂದ್ರೆ ಅದು ಪ್ರಧಾನ ಆಸನ ಅಲ್ಲ, ಉಪ ಆಸನ ಅಂತ ಅರ್ಥ. ಇದು ಭಕ್ತಿ ಮಾರ್ಗ, ನಂಬಿಕೆ ಮಾರ್ಗ, ಅವರವರ ಒಲವಿನ ಪ್ರಕಾರ, ಶ್ರದ್ಧೆಯನುಸಾರ, ಅವರ ಪ್ರವೃತ್ತಿ ಅನುಸಾರ, ಅವರವರ ಗುಣ ಸ್ವಭಾವಾನುಸಾರ, ಕುಟುಂಬದ ಆಚರಣೆಯ ಅನುಸಾರ ಆರಾಧನೆಯಲ್ಲಿ ತೊಡಗೋದೆ ಪೂಜೆ, ಉಪಾಸನೆ. ಸಾತ್ವಿಕರು ದೇವತೆಗಳನ್ನ ಪೂಜಿಸ್ತಾರೆ, ರಾಜಸರು ಯಕ್ಷ ರಾಕ್ಷಸರುಗಳನ್ನ ಪೂಜಿಸ್ತಾರೆ, ತಾಮಸರು ಪ್ರೇತಗಣಗಳನ್ನ ಭೂತಗಣಗಳನ್ನ ಪೂಜಿಸ್ತಾರೆ. ದೇವತೆಗಳನ್ನ ಪೂಜಿಸುವಂತ ಸಾತ್ವಿಕರ ಬೇಡಿಕೆಗಳೆಲ್ಲಾನು, ಕೋರಿಕೆಗಳೆಲ್ಲಾನು ಸಾತ್ವಿಕವಾಗೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಮಾರಿ ಮಸಣಿಗಳಿಗೆ, ಭೂತ ಪ್ರೇತಗಳಿಗೆ ಪ್ರಾಣಿ ಬಲಿ ಕೊಟ್ಟು ತಮ್ಮ ಪ್ರಾಣಗಳನ್ನ ಉಳಿಸ್ಕೊಳ್ಬಹುದು ಅನ್ನೋ ನಂಬಿಕೆಯನ್ನ ಇಟ್ಕೊಂಡಿರೋರು ಕೂಡ ಇರ್ತಾರೆ ಈ ಉಪಾಸನಾ ಮಾರ್ಗದಲ್ಲಿ. ಉಪಾಸನೆ ಅಂದ್ರೆ ಬಾಯಿಯಿಂದ ಮಾಡುವಂತಹ ಕ್ರಿಯೆ. ಉಪಾಸನೆ ಅನ್ನೋದು ಮಂತ್ರೋಚ್ಚಾರಣೆಯ ಮೂಲಕ ಮಂತ್ರೋಪಾಸಕರು ಅನುಸರಿಸುವಂತ ಕ್ರಮ. ಈ ಕ್ರಮದಲ್ಲಿ, ಈ ಹಂತದಲ್ಲಿ ದೇವಾದೇವತೆಗಳ ವಿಗ್ರಹವನ್ನು, ಫೋಟೋವನ್ನು ಪೀಠದ ಮೇಲಿಟ್ಟು ಪ್ರಧಾನವಾಗಿಟ್ಟು ಅಲಂಕರಿಸಿ ನಾವು ಅದಕ್ಕಿಂತ ಕೆಳಗಡೆ ಕೂತ್ಕೊಂಡು ಆರಾಧಕ ತಾನೇ ಮಂತ್ರೋಚ್ಚಾರಣೆಯ ಮೂಲಕ, ಮಂತ್ರೋಪಾಸನೆ ಮೂಲಕ ಪೂಜಿಸಬಹುದು, ಅಥವಾ ಆಚಾರ್ಯರ ಮುಖೇನ ವ್ರತಗಳನ್ನ, ಹೋಮ ಹವನಗಳನ್ನ ಮಾಡೋದಿರ್ಬೋದು, ಅಥವಾ ಪುರೋಹಿತರ ಮೂಲಕ ಲಕ್ಷಾಂತರ ಮೃತ್ಯುಂಜಯ ಜಪಗಳನ್ನ ಮಾಡಿಸೋದು ಉಪಾಸನಾ ಮಾರ್ಗ. ವ್ರತಾಚರಣೆ, ವ್ರತ ವಿಧಾನಗಳಲ್ಲೂ ಕೂಡ ಧ್ಯಾನಂ ಅಂತ ಇದೆ, ಧ್ಯಾನಂ ಸಮರ್ಪಯಾಮಿ ಅಂತಿದೆ. ಆದ್ರೆ ಆಚಾರ್ಯರು, ಪುರೋಹಿತರು ಧ್ಯಾನಂ ಅಂತ ಒಂದು ಪದವನ್ನ ಹೇಳ್ತಾರೆಯೇ ಹೊರತು ಅವರೂ ಧ್ಯಾನದಲ್ಲಿ ತೊಡಗೋದಿಲ್ಲ, ಅಥವಾ ಉಪಾಸಕನನ್ನು ಧ್ಯಾನದಲ್ಲಿ ತೊಡಗಿಸೋದು ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕುಟುಂಬದ ಹಿರಿಯರು ರೂಪಿಸಿರುವಂತ ಪದ್ಧತಿಗನುಸಾರವಾಗಿ, ಆಚಾರ ವಿಚಾರಗಳಿಗನುಸಾರವಾಗಿ ಪೂಜೆ ಪುನಸ್ಕಾರಗಳನ್ನ ಮುಂದುವರಿಸ್ಕೊಂಡು ಹೋಗೋದು ಪೀಳಿಗೆಯ ಧರ್ಮ ಅಂತ ಅಂದ್ಕೊಂಡಿರೋದೇನೆ ಉಪಾಸನೆಯ ಮಾರ್ಗ. ನಾವೇನು ಹಿರಿಯರು ಪೂಜೆ ಮಾಡ್ಕೊಂಡ್ ಬಂದಿದಾರೋ ಅದನ್ನ ಬಿಟ್ಬಿಟ್ರೆ ನಮ್ಗೇನೋ ತೊಂದರೆ ಆಗ್ಬಿಡುತ್ತೆ, ಅದನ್ನ ಮುಂದುವರ್ಸ್ಕೊಂಡೇ ಹೋಗ್ಬೇಕು ಅಂತ ಇರೋದು ಏನಿದೆಯೋ ಅದು ಉಪಾಸನೆಯ ಮಾರ್ಗ. ಇಲ್ಲಿ ಮಡಿ ಮೈಲಿಗೆ ಉಪವಾಸದ ಪಾಲನೆ ಇರುತ್ತೆ, ದೇವತಾ ಅಲಂಕಾರಕ್ಕೆ ಪ್ರಾಶಸ್ತ್ಯ ಇರುತ್ತೆ, ಭಜನೆ ಪರಾರ್ಥನೆ ಇರುತ್ತೆ, ಅದರಿಂದ ಸಂತೋಷ ಸಿಗುತ್ತೆ ಖಂಡಿತ. ಕೆಲವರು ನೃತ್ಯ ಕೂಡ ಸೇರಿಸ್ಕೊಂಡಿರ್ತಾರೆ ಉಪಾಸನಾ ಮಾರ್ಗದಲ್ಲಿ. ಇನ್ನು ಆ ದೇವ್ರು ನಮ್ಮನ್ನ ನೋಡ್ಕೋಬೇಕು ಅಂತ ಕಾಣದ ದೇವ್ರ ಮೇಲೆ ಭಾರ ಹಾಕೋದು ವಾಡಿಕೆ ಉಪಾಸನೆಯಲ್ಲಿ. ಈ ಉಪಾಸನೆ ಅನ್ನೋದು ಏಕಮುಖ ಸಂಚಾರ, ಅಂದ್ರೆ ಒನ್ ವೇ ಟ್ರಾಫಿಕ್. ನಾವು ಪೂಜೆ ಮಾಡ್ತೀವಿ, ಬೇಡ್ತೀವಿ, ಆ ಕಡೆಯಿಂದ ನಮ್ಗೆ ಸಂಪರ್ಕ ಇರೋದಿಲ್ಲ, ಸಂದೇಶ ಇರೋದಿಲ್ಲ, ಅನುಭವ ಅನುಭೂತಿಗಳೇನು ಆಗೋದಿಲ್ಲ. ಯಾಕೆ ಅಂದ್ರೆ ಪೂಜೆ ಅನ್ನೋದನ್ನ ಕಣ್ತೆರೆದು ಮಾಡೋದ್ರಿಂದ ನಾವು ಇಂದ್ರಿಯಗಳ ಜೊತೆ ಇರ್ತೀವಿ, ಕಣ್ಮುಚ್ಚಿರಲ್ಲ, ಬಾಯಿಯ ಮೂಲಕ ಶ್ಲೋಕಗಳನ್ನ ಹೇಳ್ತಾ ಇರ್ತೀವಿ, ಎಚ್ಚರ ಸ್ಥಿತಿಯಲ್ಲೇ ಇರ್ತೀವಿ. ಹಾಗಾಗಿ ಚೈತನ್ಯದ ಇತರ ಸ್ತರಗಳಿಗೆ ನಾವು ಏರಕ್ಕಾಗ್ಲಿ, ಮುಟ್ಟಕ್ಕಾಗ್ಲಿ ಅಥವಾ ಅನುಭವಗಳಾಗ್ಲಿ ನಮ್ಗಾಗೋದೇ ಇಲ್ಲ. ಆದ್ರೂನು ಉಪಾಸನೆ ಹೇಗೆ ಆಧ್ಯಾತ್ಮಿಕ ಮಾರ್ಗ ಅಂತ ಅನ್ನಿಸ್ಕೊಳ್ಳುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ಪ್ರಶ್ನೆ ನಿಮ್ಮಲ್ಲೂ ಮೂಡಿರ್ಬಹುದು. ಉಪಾಸನೆಯ ಮೂಲಕ ಮಾನವನಲ್ಲಿ ಯಾವ ರೀತಿಯ ಆಧ್ಯಾತ್ಮಿಕ ಪ್ರಕ್ರಿಯೆ ನಡೆಯುತ್ತೆ ಅಂತ ನೋಡೋಣ. ಈ ಮಂತ್ರೋಚ್ಚಾರಣೆ ಅನ್ನೋದು ಮಣಿಪೂರಕ ಚಕ್ರದಿಂದ ಪ್ರಾರಂಭ ಆಗಿ ಅನಾಹತ ಚಕ್ರದ ಮೂಲಕ ವಿಶುದ್ಧ ಚಕ್ರದಲ್ಲಿ ಸೇರಿ ವಿಶುದ್ಧ ಚಕ್ರ ಆಕ್ಟಿವೇಟ್ ಆಗುತ್ತೆ, ಉತ್ತೇಜಿತಗೊಳ್ಳುತ್ತೆ. ಆಗ ಮಾತು ನುಡಿಯಲ್ಲಿ ಸ್ಪಷ್ಟತೆ ಇರುತ್ತೆ. ಸುಳ್ಳು ಹೇಳಿದ್ರೆ ಆ ಭಗವಂತ ಶಿಕ್ಷಿಸ್ತಾನೆ ಅನ್ನುವಂತ ಭಯ ಇರುತ್ತೆ. ಮಂತ್ರೋಚ್ಚಾರಣೆಯಿಂದ ಶಬ್ದ ತರಂಗಗಳು, ಕಂಪನಗಳು ಉತ್ಪತ್ತಿ ಆಗ್ತಾ ಇದ್ದು ಸ್ವಲ್ಪ ಮಟ್ಟಿಗೆ ನಮ್ಮ ಸೂಕ್ಷ್ಮ ಶರೀರಗಳು ಆ ಶಬ್ದ ತರಂಗಗಳನ್ನ, ಕಂಪನಗಳನ್ನ ಹೀರ್ಕೊಳ್ತಾ ಇರುತ್ತೆಯೇ ವಿನಃ ಉಪಾಸನೆಯಿಂದ ಯಾವುದೇ ಆಧ್ಯಾತ್ಮಿಕ ಸತ್ಯಾಸತ್ಯಗಳನ್ನ ತಿಳಿಯೋಕೆ ಸಾಧ್ಯವಿಲ್ಲ. ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪೋಕೆ ಸಾಧ್ಯವಿಲ್ಲ.
ಮಂತ್ರೋಚ್ಚಾರಣೆಯಿಂದಾಗ್ಲಿ ಜಪಗಳಿಂದಾಗ್ಲಿ ದಿವ್ಯ ದೃಷ್ಟಿಯನ್ನ ಥರ್ಡ್ ಐನ ಓಪನ್ ಮಾಡ್ಕೊಳಕ್ಕಾಗಲ್ಲ, ಅದು ಅಸಾಧ್ಯ. ಆಜ್ಞಾಚಕ್ರದ ಪರಿಪಕ್ವತೆಯನ್ನ ಸಾಧಿಸೋಕೆ ಖಂಡಿತ ಸಾಧ್ಯ ಇಲ್ಲ. ಈ ಉಪಾಸನೆ ಅನ್ನೋದು ಭಗವಂತನ ಮೇಲಿರುವಂತಹ ಭಯ, ಭಕ್ತಿ ಹಾಗೂ ಶರಣಾಗತ ಭಾವದ ಪ್ರದರ್ಶನ, ಸ್ವಲ್ಪ ಮಟ್ಟಿಗೆ ತೋರಿಕೆ ಕೂಡ ಅಂತ ಪತ್ರಿ ಸರ್ ಹೇಳ್ತಾ ಇದ್ರು. ಉಪಾಸನಾ ಹಂತದಲ್ಲಿ ಇಟ್ಟಿರೋ ನಂಬಿಕೆ, ಭಕ್ತಿ ಹಾಗೂ ಶ್ರದ್ಧೆಯ ಮಟ್ಟವನ್ನೇ ಮೇಲಕ್ಕೇರಿಸುವಂತ ಪ್ರಯತ್ನವನ್ನ ಮಾಡ್ಬೇಕೇ ವಿನಃ ಆಧ್ಯಾತ್ಮಿಕ ವಿಜ್ಞಾನವನ್ನ ಪರಿಚಯಿಸಿ ತಿಳಿಸ್ಕೊಡ್ಬೇಕೇ ವಿನಃ ಆತ್ಮಜ್ಞಾನದ ಅರಿವು ಮೂಡಿಸಿ ಧ್ಯಾನದಲ್ಲಿ ತೊಡಗಿಸ್ಬೇಕೇ ವಿನಃ ಅವರವರ ಆ ಆಚಾರ ವಿಚಾರಗಳನ್ನಾಗ್ಲಿ ಬಲಿ ಪದ್ಧತಿಯನ್ನಾಗ್ಲಿ ತಪ್ಪಿಸೋದ್ರಿಂದಾಗ್ಲಿ ಏನು ಪ್ರಯೋಜನ ಇಲ್ಲ. ಬಲಿ ಕೊಡೋದನ್ನ ತಪ್ಪಿಸಬಹುದಾದ್ರೂ ಮಾಂಸಾಹಾರ ಸೇವನೆಯನ್ನ ಅವರು ನಿಲ್ಸೋದಿಲ್ಲ. ಅಹಿಂಸಾ ಮಾರ್ಗವನ್ನ ತಿಳಿಸ್ಕೊಡ್ಬೇಕು. ಈ ತಿಳುವಳಿಕೆಗಳೆಲ್ಲಾನು ಆಧ್ಯಾತ್ಮಿಕ. ಉಪಾಸನ ಹಂತದಲ್ಲಿ ನಾವು ಆರಾಧಿಸುವಂತಹ 33 ಕೋಟಿ ದೇವತೆಗಳು ನಮ್ಮಂತೆನೆ ಮಾನವರಾಗಿ ಜನಿಸಿ ಬೆಳೆದು ಒಂದು ಹಂತದವರೆಗೂ ಆತ್ಮವಿಕಸನವನ್ನ ಹೊಂದಿ ಅವರ ಉಪನ್ಯಾಸಗಳಿಂದ ಬೋಧನೆಗಳಿಂದ ಪ್ರಭಾವಿತರಾದ ಜನರು ಅವರನ್ನೇ ದೇವರು ಅಂತ ಪರಿಗಣಿಸಿ ಪೂಜಿಸಕ್ಕೆ ಪ್ರಾರಂಭಿಸ್ತಾರೆ. ಹಾಗಾಗಿ ಅವರು ಈಗ ಆರಾಧ್ಯ ದೇವತೆಯರ ಸ್ಥಾನದಲ್ಲಿದ್ದಾರೆಯೇ ಹೊರತು ಅವರೇ ಮುಕ್ತಿ ಮೋಕ್ಷವನ್ನ ಹೊಂದುವಷ್ಟು ವಿಕಸನಗೊಂಡಿಲ್ಲವಂತೆ. ದೇವತೆಯರು ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮ ಸ್ತುತಿಗಳಿಗೆ ಮಾರು ಹೋಗಿ ಅವರು ನಮಗೆ ಭೌತಿಕ ಸುಖ ಭೋಗಗಳನ್ನ ನೀಡಬಲ್ಲರೇ ಹೊರತು ಮುಕ್ತಿಯನ್ನಲ್ಲ ಅಥವಾ ಆತ್ಮಜ್ಞಾನವನ್ನು ಅಲ್ಲ. ಅವರೇ ಮುಕ್ತಿಗಾಗಿ ಪರಿತಪಿಸ್ತಾ ಅವರು ಭಕ್ತರು ದೇಹ ಬಿಟ್ಟಾಗ ಭಕ್ತರ ಪುಣ್ಯ ಭಾಗ್ಯವನ್ನ ಅವರೇ ಸೆಳ್ಕೊಂಡು ದೇವತೆಗಳು ಉನ್ನತ ಸ್ತರಕ್ಕೇರೋ ಪ್ರಯತ್ನದಲ್ಲಿರೋದ್ರಿಂದ ಆ ಆರಾಧಕರ ಭಕ್ತರ ಪುಣ್ಯಗಳನ್ನ ಕಳ್ಕೊಂಡು ಅವರ ಉಳಿಕೆ ಇರುವಂತ ನೀಚ ಕರ್ಮಗಳೊಂದಿಗೆ ಮತ್ತೆ ಇದೇ ಭೂಮಿಯಲ್ಲಿ ಹುಟ್ಟಬೇಕಾಗಿ ಬರುತ್ತೆ. ಅನಾರೋಗ್ಯದಿಂದ ಕಷ್ಟ ಕಾರ್ಪಣ್ಯಗಳ ಜೊತೆನೂ ದುಃಖದಿಂದನೂ ಅನುಭವಿಸ್ಬೇಕಾಗಿ ಬರೋದು ಈ ವಿಶ್ವಾಸಿಗಳ ದುರದೃಷ್ಟನೇ ಸರಿ. ಉಪಾಸನೆಯಲ್ಲಿ ಸೂಕ್ಷ್ಮದಲ್ಲಿ ನಡೆಯೋ ಈ ಪ್ರಕ್ರಿಯೆಗಳಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ದೇವತೆಗಳ ಮೇಲೆ ವಿಶ್ವಾಸವಿಟ್ಟ ಭಕ್ತರಿಗೆ ಮುಕ್ತಿ ಅನ್ನೋದು ಕೈಗೆಟಕದೇ ಇರುವಂತಹ ದ್ರಾಕ್ಷಿ ಅಂತಾಗುತ್ತೆ ಅಂತ. ಹಾಗಾಗಿ ಮಾನವರಿಗೆ ಮುಕ್ತಿ ಕರುಣಿಸಕ್ಕೆ ದೇವತೆಗಳು ಸಮರ್ಥರಲ್ಲ ಅನ್ನೋ ಪ್ರತೀತಿನೂ ಇದೆ, ಬೋಧನೆನೂ ಇದೆ, ಎಚ್ಚರಿಕೆನೂ ಕೊಡ್ಲಾಗಿದೆ. ಈಗ ನಾವಿರುವಂತ ಕಲಿಯುಗದ ಯುಗ ಧರ್ಮಾನುಸಾರನೋ ಪೂಜೆ ಪುನಸ್ಕಾರ ಹೋಮ ಹವನ ಮುಕ್ತಿ ಮಾರ್ಗ ಅಲ್ಲವಂತೆ. ಹಾಗಾಗಿ ಅವೆಲ್ಲವನ್ನ ಮಾಡಿದ್ರೂ ಏನೂ ಉಪಯೋಗವಿಲ್ಲವಂತೆ ಅನ್ನೋ ವಿಚಾರನೂ ನಮ್ಗೆ ಗೊತ್ತಿರ್ಬೇಕು. ನಮ್ಮಲ್ಲೂ ಒಂದ್ ಸ್ವಲ್ಪ ಬುದ್ಧಿ ಅನ್ನೋದನ್ನ ಕೆಲಸ ಮಾಡ್ಬೇಕು, ಸಾಧ್ಯತೆನ ಪರೀಕ್ಷಿಸ್ಬೇಕು. ನಮ್ಮ ಮಟ್ಟಿಗೆ ನಾವು ಆಧ್ಯಾತ್ಮಿಕವಾಗಿ ಬೆಳೆಯೋಕ್ಕೋಸ್ಕರನಾದ್ರೂ ಫಲಕಾರಿಯಾಗಿರೋ ಧ್ಯಾನ ಮಾರ್ಗದಲ್ಲಿ ತೊಡಗ್ಬೇಕು ಅನ್ನೋ ಅಷ್ಟಾದ್ರೂ ಒಂದು ಕಾಮನ್ ಸೆನ್ಸ್, ಸಾಮಾನ್ಯ ಪ್ರಜ್ಞೆ ನಮ್ಮಲ್ಲಿ ಇರ್ಬೇಕು. ಒಂದು ಉದಾಹರಣೆ ತಗೊಳ್ಳೋಣ. ನಾನು ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಪಟ್ರೆ ಅದಕ್ಕೆ ತಕ್ಕಂತೆ ವಿಜ್ಞಾನ ಪಾಠಗಳು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ನ ಶಾಲೆಯ ಹಂತದಿಂದಾನೇ ಆಸಕ್ತಿಯಿಂದ ಕಲ್ತು ಇಂಜಿನಿಯರ್ ಆಗ್ಬೇಕು ಅನ್ನೋ ಗುರಿಯಲ್ಲಿ PUC ನಲ್ಲೂ ಆಯಾ ವಿಷಯಗಳ ಕಡೆ ಮುಂದುವರಿಸಿ ನಮ್ಮ ತಿಳುವಳಿಕೆಯನ್ನ ಹೆಚ್ಚಿಸ್ಕೊಂಡು CETನೂ ಚೆನ್ನಾಗಿ ಬರೆದು ಅರ್ಹತೆಯನ್ನು ಪಡ್ಕೊಂಡ್ರೆ ಇಂಜಿನಿಯರಿಂಗ್ ಪದವಿಗೆ ಸೇರಕ್ಕೆ ಸಾಧ್ಯ, ನಮ್ಮ ಗುರಿನೂ ಸಾಧಿಸಕ್ಕೆ ಸಾಧ್ಯ. ಹಾಗಲ್ದೇನೆ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ, ಆದ್ರೆ ನನಗೆ ಲೆಕ್ಕ ಇಷ್ಟ ಇಲ್ಲ, ಫಿಸಿಕ್ಸ್ ಕಷ್ಟ, ನನಗೆ ಕನ್ನಡ ಇಂಗ್ಲಿಷ್ ಸುಲಭ ಅಂದ್ರೆ ಇಂಜಿನಿಯರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಹಾಗೇನೆ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಇಷ್ಟ ಇದ್ರೆ ಬಯಾಲಜಿ ಇಷ್ಟ ಇಲ್ಲ, ಚಿತ್ರ ಬಿಡ್ಸಕ್ ಇಷ್ಟ ಇಲ್ಲ, ಕೆಮಿಸ್ಟ್ರಿ ಕಂಡ್ರಾಗಲ್ಲ, ಅದು ಕಷ್ಟ ಅಂತಂದ್ರೆ ಹೇಗೆ ಡಾಕ್ಟರ್ ಆಗಕ್ ಸಾಧ್ಯ? ಹಾಗೇನೆ ನಮ್ಮ ಗುರಿ ಮುಕ್ತಿಯಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಆಧ್ಯಾತ್ಮಿಕ ವಿಷಯ ವಿಚಾರಗಳನ್ನ ಸರಿಯಾದ ಗುರುವಿನ ಮೂಲಕ ಧ್ಯಾನ, ಸತ್ಸಂಗ ಹಾಗೂ ಸ್ವಾಧ್ಯಾಯದಿಂದ ತಿಳಿದು ತೊಡಗಿಸ್ಕೊಳ್ಬೇಕು. ಆಧ್ಯಾತ್ಮಿಕ ಮಾರ್ಗಕ್ಕೆ ತಕ್ಕಂತೆ, ಅಭ್ಯಾಸಕ್ಕೆ ತಕ್ಕಂತೆ, ಸಾಧನೆಗೆ ತಕ್ಕಂತೆ ನಮ್ಗೆ ಜ್ಞಾನ, ಅನುಭವ, ಅನುಭೂತಿಗಳು ಪ್ರಾಪ್ತಿಯಾಗುತ್ತೆ. ಆಧ್ಯಾತ್ಮಿಕ ಮಾರ್ಗದ ಮೊದಲನೇ ಹಂತ ಉಪಾಸನೆ, ಪೂಜೆ, ಆರಾಧನೆಗಳು. ಇದು ಒಂದು ಹಂತ ಅಷ್ಟೇ ಅನ್ನೋದು ಅರ್ಥ ಮಾಡ್ಕೋಬೇಕು. ಆರ್ಯ ಸಮಾಜದ ಸಂಸ್ಥಾಪಕರು ಅಖಂಡ ವೇದ ಪಂಡಿತರಾಗಿದ್ದಂತ ಸ್ವಾಮಿ ದಯಾನಂದ ಸರಸ್ವತಿಯವರು ಹೇಳಿದ್ದಾರೆ, ಪೂಜೆ ಮೆಟ್ಟಿಲುಗಳೆಲ್ಲ ಅಡಚಣೆ ಅಂತ ಹೇಳಿದ್ದಾರೆ. ಹಿಮಾಲಯದ ಸ್ವಾಮಿ ರಾಮ, ಮಹಾನ್ ಯೋಗಿ, ಹಠಯೋಗಿಗಳವರು, ಇವರು ಗುರು ಶಿಷ್ಯರ ಬಗ್ಗೆ, ದೇಹದ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಸುಂದರವಾಗಿ ತಿಳಿಸಿದ್ದಾರೆ. ಅವ್ರ ಪ್ರಕಾರ ದೇಹವನ್ನ ಬಳಸಿ ಬಾಯಿಯಿಂದ ಹೇಳುವಂತಹ ಮಂತ್ರ ಅದು ಹಠಯೋಗದ ಒಂದು ಭಾಗ, ತಂತ್ರವಿದ್ಯೆ ಅದು. ಹಠಯೋಗದಲ್ಲಿ ತಂತ್ರಕ್ಕೆ, ದೇಹಕ್ಕೆ ಪ್ರಾಮುಖ್ಯತೆ ಅಂತ ಹೇಳಿದ್ದಾರೆ ಸ್ವಾಮಿ ರಾಮ ಅವರು. ಪತ್ರಿ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು,
There are two types of gods. The only one God who has created us, and the other is what man has been creating as gods ಅಂತ. ಬೀದಿ ಬೀದಿನಲ್ಲಿ ಗಲ್ಲಿ ಗಲ್ಲಿಲಿ ದೇವಸ್ಥಾನಗಳು ಶುರುವಾಗುತ್ತೆ. ಯಾವ್ದೋ ಒಂದ್ ಕಲ್ ಮೇಲೆ ಅರಿಶಿನ ಕುಂಕುಮ ಒಂದ್ ಶಾವಂತಿಗೆ ಒಂದಷ್ಟು ಹೇರ್ಬಿಟ್ರೆ ಹೋಗೋರು ಬರೋರೆಲ್ಲ ಅದಕ್ಕೆ ಕೈ ಮುಗಿಯಕ್ ಶುರು ಮಾಡ್ತಾರೆ. ಅದಕ್ಕೆ 4 ಕಡೆ ಗೋಡೆ ಕಟ್ತಾರೆ, ಒಂದ್ ಗೋಪುರ ಕಟ್ತಾರೆ, ಅಲ್ಲೊಂದು ಕಟ್ಟೆ ಕಟ್ತಾರೆ, ಆಯ್ತು ಅಲ್ಲಿಂದ ಪೂಜೆ ಅಂತ ಶುರು ಧ್ಯಾನ. ಈ ಕಲ್ಲು ಬಂಡೆಗಳು ಅಥವಾ ಅರಿಶಿನ ಕುಂಕುಮ ಹಾಕಿರೋದು ಇವೆಲ್ಲ ಮಾನವನಿಗೆ ಆಧ್ಯಾತ್ಮಿಕವಾಗಿ ಮುಕ್ತಿ ಕೊಡಕ್ಕೆ ಸಾಧ್ಯನಾ? ನಮ್ಮಲ್ಲಿ ಒಂದ್ ಚೂರ್ ಕಾಮನ್ ಸೆನ್ಸ್ ಇರ್ಬೇಕು. ನಾವು ಕನೆಕ್ಟ್ ಆಗೋದು ಹೇಗೆ, ಕನೆಕ್ಟ್ ಆಗಕ್ ಸಾಧ್ಯನಾ ಅಂತ ತಿಳ್ಕೊಬೇಕು. ಪತ್ರಿ ಸರ್ ಹೇಳ್ತಾ ಇದ್ದಿದ್ದೇನು ಅಂದ್ರೆ, ನಮ್ಮನ್ನ ಸೃಷ್ಟಿಸಿರೋ ದೇವ್ರು ಒಬ್ಬನೇ, ಹಾಗೂ ನಾವು ಸೃಷ್ಟಿಸ್ತಾ ಇರೋ ದೇವ್ರುಗಳು ಅಂತ 2 ರೀತಿ ದೇವ್ರುಗಳಿದೆ. ನಾವೇ ಸೃಷ್ಟಿಸ್ತಿರೋ ದೇವ್ರುಗಳು ಮುಕ್ತಿನ ನಮ್ಗೆ ಕೊಡೋಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ರು. ಸನಾತನ ಧರ್ಮದ ಪ್ರಕಾರ ದೇವರೊಬ್ಬನೇ, ಅವನೇ ಪರಮಾತ್ಮ, ಅವನೇ ಪರಬ್ರಹ್ಮನೇ ಹೊರತು ನಾವುಗಳು ಪೂಜಿಸುವಂತ 33 ಕೋಟಿ ದೇವತೆಗಳಲ್ಲ, ಮುಕ್ತಿ ನೀಡಕ್ಕೆ ದೇವತೆಗಳು ಅರ್ಹರಲ್ಲ ಅನ್ನೋದು ಸನಾತನ ಧರ್ಮ ಹೇಳುತ್ತೆ. ಈ ಏಕಮಾತ್ರ ಪರಮಾತ್ಮನ ಪರಬ್ರಹ್ಮನ ಕುರಿತು ಶ್ರೀ ಗುರುಗೀತೆಯಲ್ಲಿ ಶ್ಲೋಕ 112ರಲ್ಲಿ 13ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಆ ಪರಬ್ರಹ್ಮ ಅನ್ನೋನು ಏಕಮಾತ್ರನು ಒಬ್ಬನೇ ಇರೋದು, ನಿತ್ಯನು ಸದಾ ಇರ್ತಾನೆ, ಶಾಶ್ವತನು, ನಾಶ ಆಗಲ್ಲ, ಅವನು ಸ್ವಯಂ ಪ್ರಕಾಶಿತನು, ಗುಣಾತೀತನು, ಪರಮಾಕಾಶನು, ದುಃಖರಹಿತನು, ಶಾಂತನು, ಅಲೌಕಿಕನು, ಅಗೋಚರನು, ಅವಿನಾಶಿಯೂ ಹೌದು ಅಂತ ಹೇಳಿದೆ. ಈ ಪರಬ್ರಹ್ಮನು ಸ್ವಭಾವತಃ ಇಂದ್ರಿಯಾತೀತನಾಗಿದ್ರಿಂದ ಅವನ ಆಳವನ್ನ, ಅವನನ್ನ ಭೇದಿಸಕ್ಕೆ ನಮ್ಮಿಂದ ಆಗಲ್ಲ. ಅವನು ಮೌನವಾಗಿರ್ತಾನೆ, ನಾಮರೂಪಗಳಿಲ್ಲದೆ ಇರೋನು ಹಾಗೂ ನಿರಾಕಾರನು ಅಂತ ಹೇಳಿದೆ. ಸಾಮಾನ್ಯವಾಗಿ ಕಷ್ಟದಲ್ಲಿ ಅನುಭವಿಸ್ತಿರೋರು ದೇವ್ರನ್ನ ಅವನಿಗೆ ಗೊತ್ತಾಗಲ್ವಾ, ಅಷ್ಟು ತಿಳಿಯಲ್ಲ, ಅವನಿಗೆ ಬುದ್ಧಿ ಇಲ್ವೋ, ಅವನ ಯಾಕೆ ಕಷ್ಟ ಕೊಡ್ತಾನೆ ಅಂತ. ಖಂಡಿತವಾಗ್ಲೂ ಭಗವಂತ ಒಂದು ಕನ್ನಡಿ ಇದ್ದಂಗೆ. ನಾನ್ ಮಾಡಿರೋದು ನನಗೆ ವಾಪಸ್ ಬರೋ ತರ ಕನ್ನಡಿಯನ್ನು ಇಟ್ಕೊಂಡಿದ್ದಾನೆ. ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್ ಅನ್ನೋ ತರದಲ್ಲಿ ನಾನೇನ್ ಮಾಡಿದೀನೋ ಅದು ನನಗೆ ವಾಪಸ್ ಬರುತ್ತೆ ಅನ್ನೋದೊಂದು ಜ್ಞಾನ ನಾನು ಇಟ್ಕೊಂಡಿದ್ದೆ ಆದ್ರೆ ಭಗವಂತನ ಬೈಯೋದನ್ನ ನಿಲ್ಸಕ್ಕೆ ಸಾಧ್ಯವಾಗುತ್ತೆ. ಪತ್ರಿ ಸರ್ ಹೇಳ್ತಾ ಇದ್ರು, ಪೂಜೆಯ ಅವಶ್ಯಕತೆ ಇಲ್ಲ. ಆಧ್ಯಾತ್ಮಿಕವಾಗಿ ನಿಮಗೆ ನಿಮ್ಮ ಜೀವನಕ್ಕೆ ಯಾವ ಲಾಭನೂ ಇರೋದಿಲ್ಲ. ಇದೇ ಭೂಲೋಕದಲ್ಲಿ ಅಡ್ಡಾಡ್ತಾ ಇರ್ಬೇಕಷ್ಟೇ. ದುಃಖ ನಿವಾರಣೆಗೆ, ಕಷ್ಟ ಕಾರ್ಪಣ್ಯಗಳ ನಿವಾರಣೆಗೆ ಅಥವಾ ಇಷ್ಟಾರ್ಥ ಸಿದ್ಧಿಗೆ ಅಂತ ಪಂಡಿತ ಪಾಮರರು, ಆಚಾರ್ಯರು ಅವರಿವರು ಸೂಚಿಸಿರುವಂತ ಪೂಜೆಗಳನ್ನ ನೀವು ಮಾಡಿದ್ರೂನು, ಹೋಮ ಹವನಗಳನ್ನ ಮಾಡಿಸಿದ್ರೂನು, ಬಲಿ ಕೊಡಿಸಿದ್ರೂನು, ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡಿ ಸಾಲ ಸೋಲದ ಹೊರೆಯನ್ನ ಹೊತ್ಕೊಂಡು ಬಂದು ಅದನ್ನ ತೀರಿಸೋದ್ರಲ್ಲಿ ನಿಮ್ ಜೀವನ ಕಳ್ತಾ ಇದ್ರೂನು, 100 ದೇವಸ್ಥಾನಗಳಿಗೆ ಹೋಗಿ ಟೆಂಪಲ್ ರನ್ ಮಾಡಿ ಹಲವಾರು ರೀತಿಯ ಪೂಜೆ ಮಾಡಿಸಿದ್ರು ಕೂಡ, ಪಾಪಹರ ಅಂತ ಗಂಗಾ ಸ್ನಾನಗಳನ್ನ, ತೀರ್ಥ ಸ್ನಾನಗಳನ್ನ ಮಾಡಿ ಮಿಂದೆತ್ತಿದ್ರು ಕೂಡ ನಿಮ್ಮ ಕಷ್ಟಗಳು ಯಾಕೆ ಕಡಿಮೆ ಆಗಿಲ್ಲ ಅಂತ ಒಂದ್ಸಲ ಯೋಚನೆ ಮಾಡಿ. ನಿಮ್ಗಿರೋ ಅನಾರೋಗ್ಯದಿಂದ ನೀವ್ ಯಾಕೆ ಹೊರಬರಕ್ಕಾಗಿಲ್ಲ ಅಂತ ಯೋಚನೆ ಮಾಡಿ. ನಿಮ್ಮ ಆರ್ಥಿಕ ಸಮಸ್ಯೆ, ಸಾವು ನೋವಿನ ಸಮಸ್ಯೆ ಯಾಕೆ ನಿವಾರಣೆ ಆಗ್ತಾ ಇಲ್ಲ, ನಿಮ್ಮ ದುಃಖ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ. ನಾ ಹೇಳಿದ್ರು ನಿಮಗ್ ತಿಳಿತಿಲ್ವಲ್ಲ, ಇನ್ನೂ ನೀವು ಉಪಾಸನಾ ಮಾರ್ಗದಲ್ಲೇ ಇದ್ದೀರಲ್ಲ. ಆಯ್ತು, ಇಲ್ಲಿವರೆಗೂ ಆಗೋಯ್ತದು. ಈ ಉಪಾಸನಾ ಮಾರ್ಗದಲ್ಲಿ ಪೂಜೆ ಪುನಸ್ಕಾರಗಳಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿತಾ ಇಲ್ಲ, ನಿಮ್ಮ ಕರ್ಮಗಳು ಸವಿತಾ ಇಲ್ಲ, ಇವುಗಳಿಂದ ನಿಮ್ಗೇನು ಪ್ರಯೋಜನ ಆಗ್ಲಿಲ್ಲ ಅನ್ನೋದು ನಿಮ್ಮ ಅರಿವಿಗೆ ಇಷ್ಟು ದಿವಸ ಆದ್ರೂ ಬಂದಿಲ್ವಾ? ಕರ್ಮಗಳನ್ನ ಕಳ್ಕೊಳ್ಳೋಕೆ, ಅಳಿಸ್ಕೊಳ್ಳಕ್ಕೆ ಯಾವುದೇ ಶಾರ್ಟ್ ಕಟ್ ವಿಧಾನ ಇಲ್ಲ. ಅನುಭವಿಸಿಯೇ ಕರ್ಮಗಳನ್ನ ಕಳ್ಕೊಳ್ಬೇಕಾಗಿದೆಯಲ್ಲ ಅಂತ ನಿಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಪಂಡಿತರು. ಜ್ಯೋತಿಷಿಗಳು ನಿಮ್ಮ ಸಂಕಷ್ಟಗಳ ಪರಿಹಾರಕ್ಕಾಗಿ ಸೂಚಿಸಿರುವಂತ ಪೂಜೆ ಪುನಸ್ಕಾರ, ಹೋಮ ಹವನಗಳನ್ನ ನೀವು ಅವರಿಂದ ಮಾಡಿಸಿದ್ರೆ ಅವ್ರಿಗಂತೂ ಲಾಭ ಆಗ್ತಾ ಇದೆ, ಅವ್ರ ಜೀವನ ನಡೀತಾ ಇದೆ ಅನ್ನೋದಂತೂ ಕಣ್ಣಿಗೆ ಕಾಣಿಸ್ತಾ ಇದೆ. ಇವೆಲ್ಲ ಮಾಡಿದ್ರೂನು ಏನು ಉಪಯೋಗವಾಗ್ಲಿಲ್ವಲ್ಲ, ಅದಕ್ಕೇನಾದ್ರು ಬೇರೆ ದಾರಿ ಇರ್ಲೇಬೇಕು ಅನ್ನುವಂತ ಒಂದು ಅರಿವು, ಪ್ರಜ್ಞೆ ನಿಮ್ಮಲ್ಲಿ ಮೂಡಿದಾಗ ಮಾತ್ರ ನಿಮ್ಮಲ್ಲಿರುವಂತ ದಿವ್ಯ ಪ್ರಜ್ಞೆ ಹಾಗೂ ಪ್ರಕೃತಿ ನಿಮ್ಗೆ ಸಹಾಯಕ್ಕೆ ಬಂದು ನಿಮ್ಮಲ್ಲಿರುವಂತ ಅಜ್ಞಾನದಿಂದ ಹೊರಗೆ ಬರಕ್ಕೆ ದಾರಿ ಸಿಕ್ಕುತ್ತೆ. ಅತಿ ಸುಲಭವಾದ, ಸಹಜವಾದ ಹಾಗೂ ಸತ್ಯವಾದ ಧ್ಯಾನದ ದಾರಿಯನ್ನ ತೋರಿಸುತ್ತೆ. ಅಧ್ಯಾತ್ಮ ನಿಮ್ಮ ಹತ್ರನೇ ಬರುತ್ತೆ. ಹಾಗಾಗಿ ಪಕ್ಕದಲ್ಲೇ ಇದ್ರು ಧ್ಯಾನ ಕೇಂದ್ರ ಗೊತ್ತಾಗಿರಲ್ಲ, ಹೋಗಲ್ಲ. ಪಿರಮಿಡ್ ಇದು ಇನಾಗ್ರೇಷನ್ ಆದಾಗ ಇದೇನೋ ಒಂದ್ ಕಟ್ಟಿದ್ದಾರೆ, ಗೋಪುರ್ವ ಕಟ್ಟಿದ್ದಾರೆ, ಒಂದ್ ಗೂಡ್ ತರ ಕಟ್ಟಿದ್ದಾರೆ ಅನ್ಕೊಂಡ್ ಮಾತಾಡ್ಕೊಂಡು ಹೊರ್ತಾರೆ ಹೊರತು ಇದೇನಿಗೆ ಕಟ್ಟಿದ್ದಾರೆ, ಇದರಿಂದ ಏನಾಗುತ್ತೆ, ನಾವು ಇಲ್ಲಿಗೆ ಬರ್ಬೋದಾ, ಜನರಲ್ ಪಬ್ಲಿಕ್ಕಿಗೆ ಅವಕಾಶ, ಇದು ಯಾವ ಪ್ರಶ್ನೆನೂ ಬರಲ್ಲ. ಅವು ಬರೀ ಸೀರೆ, ಒಡವೆ, ಮನೆ, ವಾಹನಗಳು, ಬರೀ ಅದ್ರ ಬಗ್ಗೆನೇ ಚಿಂತನೆ ಮಾಡ್ತಾ ಇರ್ತಾರೆ. ಈ ಒಂದು ಅರಿವು ನನ್ನಲ್ಲಿ ಮೂಡಿದ್ದಾದ್ರೆ, ಸತ್ಯದ ದಾರಿ ನನಗೆ ತಿಳಿದು ಬಂದ್ರೆ,
ಧ್ಯಾನ ಅಂತ PMC ಇದೆ, PCS ಇದೆ, PSSM ಇದೆ ಮೈಸೂರಲ್ಲಿ. ಇವಾಗ ಜಯೋಹೋ ಮೆಡಿಟೇಷನ್ ಇದೆ, ಮಹಾವತಾರ್ ಟಿವಿ ಇದೆ. ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಸ್ ಮೂಲಕ ಧ್ಯಾನವನ್ನ ಯಾವ ಹೊತ್ತಲ್ಲಿ ಕೇಳಿದ್ರು ಹೇಳ್ಕೊಡುವಂತ ಒಂದು ಅವಕಾಶ ಇದೆ. ಅದನ್ನ ಬೋರ್ಡ್ ಓದಿದ್ರು ಅದ್ರ ಬಗ್ಗೆ ಇನ್ನೊಂದು ಎರಡನೇ ಪ್ರಶ್ನೆ ಬರದೇ ಇರೋ ತರ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಧ್ಯಾತ್ಮಿಕವಾಗಿ ವಿಕಸನ ಹೊಂದಬೇಕು ಅಂತಿದ್ರೆ ವಿಪಸನ ಮಾರ್ಗದಲ್ಲಿ ಅತಿ ಸುಲಭ, ಸಹಜ, ಸರಳವಾಗಿರುವಂತ ಆನಾಪಾನಸತಿ ಧ್ಯಾನ ಮಾಡ್ಬೇಕಷ್ಟೇ ಅಂತ ಪತ್ರಿ ಸರ್ ಹೇಳ್ತಿದ್ರು. ಈ ವಿಪಸನ ಮಾರ್ಗದ ಬಗ್ಗೆ ಹೆಚ್ಚಿನ ವಿಚಾರವನ್ನ, ಮಾಹಿತಿಯನ್ನ ಇವತ್ತು ರಾತ್ರಿ 9 ಗಂಟೆಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಬೆಳಗಿನ ಉಪನ್ಯಾಸವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.